ನನ್ನ ಮೊದಲನೇ ವಿಡಿಯೋಗಳನ್ನ ದಯವಿಟ್ಟು ನೀವು ನೋಡಿ. ಎಸ್. ಯಾವ್ದು ಕಾರ್ಕಳ ಟೈಮ್ಸ್ ನಮ್ಮ ಇವ್ರದ್ದು ವಸಂತರ ಇದರಲ್ಲಿ ಹೇಳಿದ್ದೆ ನಾನು, ವಿಧಾನಸೌಧದಲ್ಲಿ ಮುಂದೆ ನಿಂತ್ಕೊಂಡು ಹೇಳಿದ್ದೆ. ಚಾರ್ಜ್ ಶೀಟಲ್ಲಿ ಮಹಾಬಳ ಶೆಟ್ಟಿ ಅಂತ ಅವರು ಫಾರೆನ್ಸಿಕ್ ಸೈನ್ಸ್ ತಜ್ಞರು 12ನೇ ತಾರೀಕಿಗೆ ಸಂತೋಷ್ ರಾವ್ನ ದೇಹವನ್ನು ಪರೀಕ್ಷೆ ಮಾಡ್ತಾರೆ. ಗಾಯಗಳು 17 ಗಾಯ ಇದೆ ಅವನ ಮೇಲೆ. ಅದರಲ್ಲಿ ಆ ಗಾಯಗಳನ್ನು ವಿಂಗಡಣೆ ಮಾಡ್ತಾರೆ. 24 ಗಂಟೆ ಒಳಗಡೆ ಆದಂಥ ಗಾಯ, 48 ಗಂಟೆ ಒಳಗಡೆ ಆದಂಥ, ಅಂದರೆ 2 ದಿನದ ಹೊತ್ತಿಗೆ ಆದಂಥ ಗಾಯ, 3 ದಿನಕ್ಕೆ ಆದಂಥ ಗಾಯ. 3 ದಿನ ಅಂದರೆ ಏನು? 9ನೇ ತಾರೀಕಿಗೆ ಸೌಜನ್ಯ ಕಾಣೆಯಾಗಿದ್ದು 9ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಕಾಣೆ ಆಗ್ತಾಳೆ. ಅವಳ ಹೆಣ ಸಿಕ್ಕಿದ್ದು 10ನೇ ತಾರೀಕಿಗೆ. ಸಂತೋಷ್ ರಾವ್ನ ಹಿಡಿದಿದ್ದು 12ನೇ ತಾರೀಕಿಗೆ. ಪರೀಕ್ಷೆ ಮಾಡಿದ್ದು, ಅವನನ್ನು ಪರೀಕ್ಷೆ ಮಾಡಿದ್ದು ಅವನು ಹಿಡಿದು 10ನೇ ತಾರೀಕಿಗೆ ಬಾಹುಬಲಿ ಬೆಟ್ಟದಲ್ಲಿ ಹಿಡ್ಕೊಡ್ತಾರೆ. ಅಂದರೆ 3 ದಿನದ ಹಿಂದೆ ಅವರು ಪರೀಕ್ಷೆ ಮಾಡಿದ್ದು 12ನೇ ತಾರೀಕಿಗೆ. 3 ದಿನ ಅಂದರೆ 9ನೇ ತಾರೀಕಿಗೆ ಬಂತು. 9ನೇ ತಾರೀಕಿಗೆ ಅವನ ಮೈ ಮೇಲೆ 7 ಗಾಯಗಳು ಇರ್ತದೆ ಅಂತ ಹೇಳ್ತಾರೆ ಅವರು. ಯಾರು ಮಾಡಿದ್ರು ಆ ಗಾಯನ? ಇದು ನಾನೇನು ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ವಿಧಿವಿಜ್ಞಾನ ಪ್ರಯೋಗಾಲಯದವ್ರು ಏನು ಹೇಳ್ತಾ ಇದ್ದಾರಲ್ಲ ಅದನ್ನೇ ನಾನು ಹೇಳ್ತಾ ಇದ್ದೀನಿ. 3 ದಿನಗಳ ಹಿಂದೆ ಅವನ ಮೇಲೆ ಗಾಯ ಯಾರು ಮಾಡಿದರು? ಸಂತೋಷ್ ರಾವ್ ವಿರುದ್ಧ ಆರೋಪ ಮಾಡಿದವರು ಏನಂತ ಇದ್ದಾರೆ ಗೊತ್ತಾ? ಅವನೇ ಯಾಕೆ ಅತ್ಯಾಚಾರ ಮಾಡಿರಬಾರ್ದು ರೀ ಅಂತ ಕೇಳ್ತಾರೆ. ಯಾಕಂದರೆ ಗಾಯ ಇದೆಯಲ್ಲ. ನಾನು ಹೇಳ್ತಾ ಇದ್ದೀನಿ, ಸಂತೋಷ್ ರಾವು ಅವಳನ್ನು ರಕ್ಷಣೆ ಮಾಡೋಕ್ಕೆ ಹೋಗಿದ್ದಾನೆ. ಹೀಗಾಗಿ ಅವನು ಹೊಡೆದಿದ್ದಾರೆ. ಅವನು ಹೊಡೆದ ನಂತರ ಆಚೆಗೆ ಹೋಗಿದ್ದಾನೆ ಅವನು. ಆ ನಂತರ ಆ ವ್ಯಕ್ತಿನೇ ಸಂತೋಷ್ ರಾವ್ನ 10ನೇ ತಾರೀಕಿಗೆ ಇವರು ಎಲ್ಲರೂ ಸೇರ್ಕೊಂಡು ಹುಡ್ಕಾಡಿದ್ದಾರೆ. ಎಲ್ಲಿದ್ದಾನೆ ಅಂಥೇಳಿ. ಬಾಹುಬಲಿ ಬೆಟ್ಟದಲ್ಲಿ ಸಿಕ್ಕಿದ್ದಾನೆ, ಅವನ್ನೇ ಹಿಡ್ಕೊಂಡು ಬಂದು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರ್ಯಾಂಪೇಜ್. ಮೊನ್ನೆ ಗಿರೀಶ್ ಮಟ್ಟಣ್ಣನವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಮಂಗಳೂರಲ್ಲಿ. ಸಂತೋಷ್ ರಾವನ್ನು ಕೂಡ ಆನೆ ಮಾವುತನ ಕೇಸಲ್ಲಿ ಫಿಕ್ಸ್ ಮಾಡಲಾಗಿದೆ ಅಂತೇಳಿ. ಆನೆ ಮಾವುತನ ಕೇಸ್ ಯಾವುದು ಅಂತೇಳಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಯಾವುದು ಅಂತ ಹೇಳಿದ್ರೆ ಸೌಜನ್ಯನ ಪ್ರಕರಣ ಧರ್ಮಸ್ಥಳದಲ್ಲಿ ಏನು ನಡೆದಿತ್ತು ಅದಕ್ಕಿಂತ 21 ದಿನಗಳ ಹಿಂದೆ ಈ ಧರ್ಮಸ್ಥಳದಲ್ಲೇ ಡಬಲ್ ಮರ್ಡರ್ ನಡೆದಿತ್ತು. ಆನೆ ಮಾವುತ ಮತ್ತು ಅವನ ತಂಗಿ ಯಮುನಾಲ ಡಬಲ್ ಮರ್ಡರ್ ನಡೆದಿತ್ತು. ಸೊ ಕಲ್ಲಿನಿಂದ ಜಜ್ಜಿ ಡಬಲ್ ಮರ್ಡರ್ ನಡೆಸಿರುವಂತದ್ದು. ಇದರ ಬಗ್ಗೆ ರಿಪೋರ್ಟ್ ಆಗಿದೆ. ಇನ್ನೂ ಕೂಡ ಆರೋಪಿ ಯಾರು ಅಂತೇಳಿ ಸಿಗಲಿಲ್ಲ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಪ್ರೊಟೆಸ್ಟ್ ಕೂಡ ನಡೆದಿತ್ತು. ಒಂದಷ್ಟು ಮಾಧ್ಯಮದಲ್ಲಿ ಧ್ವನಿಯನ್ನು ಕೂಡ ಎತ್ತುತ್ತಾ ಬಂದಿದ್ರು ಗಿರೀಶ್ ಮಟ್ಟಣ್ಣವರು ಮತ್ತು ಸೌಜನ್ಯನ ಪರ ಹೋರಾಟಗಾರರು. ಇದಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಈಗ. ಇದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಗಿರೀಶ್ ಮಟ್ಟಣ್ಣವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಈಗ ನಾನು ಮಾತಾಡೋಕೆ ಬಂದಿರುವಂತ ಟಾಪಿಕ್ ಏನು ಅಂತ ಹೇಳಿದ್ರೆ ಸರ್, ಮೊನ್ನೆ ನೀವು ಪ್ರೆಸ್ ಮೀಟ್ ಮಾಡಿದ್ರಿ ಸಂತೋಷ್ ರಾವ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂತ ಹೇಳಿದ್ರೆ ಆನೆ ಮಾವುತನ ಕೇಸಲ್ಲೂ ಕೂಡ ಸಂತೋಷ್ ರಾವನ್ನು ಫಿಕ್ಸ್ ಮಾಡಲಾಗಿದೆ ಅನ್ನುವಂತ ವಿಚಾರದಲ್ಲಿ ನೀವು ಹೇಳಿದ್ರಿ. ಸೊ ಈಗ ಅವನನ್ನು ಬ್ಲಡ್ ಸ್ಯಾಂಪಲ್ ತಗೊಳ್ಳೋಕೆ ಹೋಗಿರುವಂತದ್ದು, ಅದು ಕೋರ್ಟಿಗೆ ಎಷ್ಟು ತಾರೀಕಿಗೆ ಸರ್? ಅದು 17ನೇ ತಾರೀಕಿಗೆ APP ಅವರು ಒಂದು ಇದನ್ನ ಕೊಡ್ತಾರೆ, ಬೇಸ್ಡ್ ಆನ್ IO ರಿಕ್ವೆಸ್ಟ್ ಮೇಲೆ ಕೋರ್ಟಿಗೆ 17ನೇ ತಾರೀಕಿಗೆ ಕೊಡ್ತಾರೆ. 18ನೇ ತಾರೀಕಿಗೆ ಅವನ ಕೋರ್ಟ್ ನಲ್ಲಿನೇ ಕರ್ಕೊಂಡು ಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ಯಾಕಂದ್ರೆ ಅವತ್ತಿನಲ್ಲಿ ಅವನು ಮಂಗಳೂರು ಜೈಲಿನಲ್ಲಿ ಇರ್ತಾನೆ. 18/10/2012. ಹೌದು, 18/10/2012 ಮಂಗಳೂರು ಜೈಲಿಂದ. ಓಕೆ, ಮಂಗಳೂರು ಜೈಲಿಂದ ಎಲ್ಲಿಗೆ? ಕೋರ್ಟಿಗೆ, ಬೆಳ್ತಂಗಡಿ ಕೋರ್ಟಿಗೆ. ಓಕೆ 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 ಸೆಷನ್ಸ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅವನ್ನ. ಓಕೆ, ಅದರಲ್ಲಿದೆ ಇವ್ರಿಗೂ ಕೂಡ ರಿಕ್ವೆಸ್ಟ್ ಬರ್ದಿಟ್ಟಿದೆ. ನಾನು ನಿಮ್ಗೊಂದು ಕಾಪಿ ಹಾಕಿದ್ದೀನಿ. ಆ ಡಾಕ್ಯುಮೆಂಟ್ಸ್ ನಾನು ಕೊಟ್ಟಿರೋದ್ರಲ್ಲಿ ಕೂಡ ಅದರಲ್ಲಿ ಇದೆ ನೋಡಿ, ಮಂಗಳೂರು ಸೂಪರಿಂಟೆಂಡೆಂಟ್ ಆಫ್ ಜೈಲ್ ಮಂಗಳೂರು ಅಂತ ಇದೆ. ಓಕೆ 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 ಈಗ ಸೌಜನ್ಯನ ಅತ್ಯಾಚಾರ ಆಗಿರುವಂತದ್ದು 9 ಕಿಡ್ನಾಪ್ ಆಗಿರುವಂತದ್ದು 9/10/2012. ಸೊ ಹಾಗಿರ್ಬೇಕಾದ್ರೆ ಸೌಜನ್ಯನ ಪ್ರಕರಣದಲ್ಲಿ ಇವ ಇದ್ದ ಅಂತೇಳಿ ಹೇಳಿದವ, ಅಂದ್ರೆ ನೀವು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಅವನು ಆ ಟೈಮಲ್ಲೇ ಧರ್ಮಸ್ಥಳಕ್ಕೆ ಬಂದಿರುವಂತದ್ದು, ಶೃಂಗೇರಿಯಲ್ಲಿ ಇದ್ದವ ಅಂತೇಳಿ. ಈಗ ಒಂದು ವೇಳೆ ಆನೆ ಮಾವುತನ ಕೇಸಲ್ಲಿ ಇವನು ಇನ್ವಾಲ್ವ್ ಆಗ್ಬೇಕಿದ್ರೆ, ಆನೆ ಮಾವುತನ ಕೇಸ್ ಆಗಿರುವಂತದ್ದು ಸೌಜನ್ಯನ ಕೇಸ್ ಆಗೋಕ್ಕಿಂತ, ಸೌಜನ್ಯ ಮರ್ಡರ್ ಆಗೋಕ್ಕಿಂತ 21 ದಿವಸಗಳ ಹಿಂದೆ. ಹೌದು, ಸೆಪ್ಟೆಂಬರ್ 20-21 ರಾತ್ರಿ, ಸೆಪ್ಟೆಂಬರ್ ಅಂದ್ರೆ ಹಿಂದಿನ ತಿಂಗಳ ಇನ್ ಬಿಟ್ವೀನ್ ಸೆಪ್ಟೆಂಬರ್ 20 ಮತ್ತು 21ನೆಯ ನಡುವೆ, ಅಂದ್ರೆ 9 ಮಂತ್ ರಾತ್ರಿ ಹೊತ್ತು ಆಗಿದೆ, 20ನೇ ತಾರೀಕು ನೈಟ್. ಓಕೆ, ಸೊ ಹಾಗ ಹೇಳ್ತಾನೆ ಯೋಗೀಶ. ಅಂದ್ರೆ ಯೋಗೀಶನ ಪ್ರಕಾರ ಇಲ್ಲಿ ಇವನು ಇದ್ದ, ಆನೆ ಮಾವುತನ ಕೇಸಲ್ಲೂ ಇದ್ದ ಅಂತೇಳಿ. ಹೌದು. ಸೊ ಹಾಗಾದ್ರೆ ಇಲ್ಲಿ ಫಿಕ್ಸ್ ಮಾಡೋಕೆ ಅಂತೇಳಿ ಹೇಗೆ ಹೇಳ್ತೀರಾ ಸರ್? ಫಿಕ್ಸ್ ಮಾಡಿದ್ದು ಅಂತೇಳಿ ಹೇಗೆ ಹೇಳ್ತೀರಾ?
ನೋಡಿ ಇಲ್ಲಿ ಯಾವನ್ನು ಕೂಡ ಈ ಏನಿದೆಯಲ್ಲ ಘಟನೆಗಳು ಈ ನಾನ್ ಹೇಳ್ತಾ ಇಲ್ಲ ಅದನ್ನ, ನಾನ್ ಹೇಳಿದ್ದಲ್ಲ. ಇದನ್ನ ನ್ಯಾಯಾಲಯಕ್ಕನೆ ಆಗಿನ ಪ್ರಭಾರಿ ತನಿಖಾಧಿಕಾರಿ PSI ಯೋಗೀಶ್ ಅವರು ಏನ್ ಹೇಳಿದ್ದಾರೆ ಅಂದ್ರೂ ಬರವಣಿಗೆಯಲ್ಲಿ ಏನ್ ಬರ್ಕೊಟ್ಟಿದ್ದಾರೆ ಅದನ್ನ ನಾನು ಬಹಿರಂಗ ಮಾಡ್ತಾ ಇದ್ದೇನೆ. ಅದರಲ್ಲಿ ನಂದು ನನ್ನ ಸ್ವಂತ ಮಾತುಗಳು ಯಾವ್ದು ಇಲ್ಲ. ಪಾಯಿಂಟ್ ನಂಬರ್ 1. ನಂಬರ್ 2, ಇಲ್ಲಿ ಈ ಏನೋ ಸಂತೋಷ್ ರಾವ್ ಈ ಫಿಕ್ಸ್ ಮಾಡಿದ್ರಲ್ಲ, ಯಾವುದೇ ಪ್ರಕರಣದಲ್ಲಿ ಡಬಲ್ ಮರ್ಡರ್ ಕೇಸ್ ಇಟ್ಸ್ ಅ ವೆರಿ ಹೈಲಿ ಸೆನ್ಸಿಟಿವ್ ಕೇಸ್. ಆ ತರ ಗಂಭೀರ ಪ್ರಕರಣಗಳಲ್ಲಿ ಯಾರನ್ನೋ ಸುಮ್ನೆ ಹಾಗೆ ಆಯ್ತಪ್ಪ ಅವನ್ನ ಫಿಕ್ಸ್ ಮಾಡೋಣ ಅಂತ ಮಾಡಕ್ ಆಗುದಿಲ್ಲ, ತಪ್ಪಾಗತ್ತೆ ಅದು. ಆ ತರ ಕೆಲವು ಪ್ರಕರಣಗಳಲ್ಲಿ ಒಂದು ರಾಯಚೂರಲ್ಲಿ ಒಬ್ಬ ಆಗಿನ ಟೈಮ್ ನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿ ಟರ್ಮಿನೇಟ್ ಕೂಡ ಆಗಿದ್ರು ವಿನಾಕಾರಣ ಒಬ್ಬರನ್ನ ಫಿಕ್ಸ್ ಮಾಡೋದಕ್ಕೆ, 302 ಕೇಸ್ ನಲ್ಲಿ ಫಿಕ್ಸ್ ಮಾಡಿದ್ದಕ್ಕೆ. ಬರೀ ಸಸ್ಪೆಂಡ್ ಅಲ್ಲ, ಸೇವೆಯಿಂದನೇ ಹೊರಗಡೆ ಹಾಕಿದ್ರು. ಆಮೇಲೆ KITಗೆ ಹೋಗಿ ಇನ್ನೇನೇನೋ ಮಾಡ್ಕೊಂಡು ಒನ್ಸ್ ಅಗೇನ್ ಹಿ ಜಾಯಿನ್ ದ ಫೋರ್ಸ್, ಅದು ಬೇರೆ ವಿಷಯ. ಬಟ್ ಅದು ಗಂಭೀರ ಅಪರಾಧ ಆಗುತ್ತೆ. ನಿಮಗೆ ಯಾವುದೇ ಎವಿಡೆನ್ಸ್ ಇಲ್ಲ ಅಂದ್ಮೇಲೆ ಯಾಕೆ ಅವನ್ನ ಇದರಲ್ಲಿ ಫಿಕ್ಸ್ ಮಾಡ್ಬೇಕು? ಇದರ ಮೂಲ ಕಾರಣ ನೋಡಿ, ನಾನು ಸ್ವಲ್ಪ ಇದು ಜಟಿಲ ಆಗತ್ತೆ. ಅಂದ್ರೆ ಕಾನೂನು ಈ ಕ್ರಿಮಿನಲ್ ಲಾ ಓದದೇ ಇರೋರಿಗೆ, ಅರ್ಥ ಆಗದೆ ಇರೋರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಾಧ್ಯ ಆದಷ್ಟು ನಾನು ತಿಳಿ ಮಾಡಿ ಹೇಳೋ ಪ್ರಯತ್ನ ಮಾಡ್ತೀನಿ. ಮಾವುತನ ಡಬಲ್ ಮರ್ಡರ್ ಕೇಸ್ ನಾರಾಯಣ ಮತ್ತು ಯಮುನಾ ಹತ್ಯೆ ಆದಂತವ್ರು. ಇಲ್ಲಿ ಏನಾಗುತ್ತೆ, ಅವರು ರೀಸನ್ ಏನ್ ಕೊಡ್ತಾರೆ, ಸಂತೋಷ್ ರಾವ್ನ ಬ್ಲಡ್ ಸ್ಯಾಂಪಲ್ ತಗೋಬೇಕಾದ್ರೆ ರೀಸನ್ ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ರೀಸನ್ ಕೊಡೋದು, ನಾವು ಅವನ ಅರೆಸ್ಟ್ ಆದ ತಕ್ಷಣನೇ ಜಪ್ತಿ ಪಂಚನಾಮೆ ಮಾಡ್ತಾರೆ. ಅದು ಪ್ರಾಪರ್ಟಿ ಫಾರ್ಮ್ ಅಲ್ಲಿ PF ಅಂತ ಇರ್ತದೆ, ಅದರಲ್ಲಿ ಆ ರಿಜಿಸ್ಟ್ರಿಯಲ್ಲಿ ಎಂಟ್ರಿ ಮಾಡ್ತಾರೆ. ಒಬ್ಬ ಶಂಕಾಸ್ಪದ ವ್ಯಕ್ತಿ ಆರೋಪಿತವಾಗಿ ಅವನನ್ನ ಅರೆಸ್ಟ್ ಮಾಡಿದ್ರೆ ಅವನ ಬಟ್ಟೆ, ಅಂಡರ್ವೇರು, ಬನಿಯನ್ನು, ಶರ್ಟು, ಕೈಯಲ್ಲಿ ಕಟ್ಕೊಂಡಿರುವಂತಹ ದಾರ, ಸೊಂಟದಲ್ಲಿ ಕಟ್ಕೊಂಡಂತಹ ದಾರ, ಅದು ಕರಿ ಬಣ್ಣದ, ಕೆಂಪು ಬಣ್ಣದ, ಬೆಳ್ಳಿದ, ಚಪ್ಪಲಿ ಅಂತದ್ದು, ಅವು ಆನಂತರ ಬಟ್ಟೆ ಏನಾದ್ರು ಇತ್ತ, ಶಲ್ಯ ಏನಾದ್ರು ಇತ್ತ, ಆನಂತರ ಅವನ ಕೈಯಲ್ಲಿ ಏನ್ ಹಿಡ್ಕೊಂಡಿದ್ದ, ಏನಾದ್ರು ಆಯುಧಗಳಿದ್ವಾ. ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಏನ್ ಹೇಳ್ತಾರೆ, PF ಫಾರ್ಮ್ ಕೂಡ ನಾನು ತೋರಿಸಿದ್ದೀನಿ. ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಅವನು ಜಪಮಾಲೆ, ಆನಂತರ ಅವನು ಶರ್ಟು, ಆ ನಂತರ ಅದು ಧೂಳು ಆಗಿರುವಂತ ಬಟ್ಟೆ, ಅದನ್ನ FSL ಕಳಿಸ್ತಾರೆ ಸೌಜನ್ಯ ಕೇಸಲ್ಲಿ. ಆಯ್ತಾ? ಮತ್ತು ಮಾವುತನ ಪ್ರಕರಣದಲ್ಲಿ ಅದೇ ವ್ಯಕ್ತಿ ಮತ್ತೆ ಅದೇ ಪಂಚನಾಮೆ PF ಜಪ್ತಿ ಏನ್ ಮಾಡಿರ್ತಾರಲ್ಲ, ಅದರಲ್ಲಿ ಮಾವುತನ ಕೇಸ್ನಲ್ಲಿ ಏನ್ ಹೇಳ್ತಾರೆ, ಯಾಕೆ ನಾವು ಬ್ಲಡ್ ಸ್ಯಾಂಪಲ್ ತೆಗಿತಾ ಇದೀವಿ ಅಂತ ಹೇಳಿದ್ರೆ, FSL ಕಳಿಸ್ತಾ ಇದೀವಿ ಅಂತ ಹೇಳಿದ್ರೆ, ಸಂತೋಷ್ ರಾವ್ನನ್ನ ನಾವು ಅರೆಸ್ಟ್ ಮಾಡಿದಾಗ ಅವನ ಹತ್ರ ರಕ್ತದ ಕಲೆ ಇರುವಂತಹ ಬಟ್ಟೆ ಇತ್ತು ಅಂತ ಹೇಳ್ತಾರೆ ಮಾವುತನ ಕೇಸ್ನಲ್ಲಿ. ಇದು ಯಾವಾಗ ಅರೆಸ್ಟ್ ಮಾಡಿರೋದು ಸಂತೋಷ್ ರಾವ್ನನ್ನು? ಸಂತೋಷ್ ರಾವ್ನನ್ನ ಅದೇ ಇವ್ರು ಹೇಳ್ತಾರಲ್ಲ 2012 ಅಕ್ಟೋಬರ್ 11ನೇ ತಾರೀಕಿಗೆ. ಅದು ಕೂಡ ಒಂದು ದೊಡ್ಡ ತಪ್ಪಿದೆ ಅಲ್ಲಿ, ಅದು ಕೂಡ ಒಂದು ದೊಡ್ಡ ತಪ್ಪೆಸಗಿದ್ದಾರೆ ಅಲ್ಲಿ. ಅದರಲ್ಲಿ ಇನ್ಸ್ಪೆಕ್ಟರ್ ಯಾರು ಭಾಸ್ಕರ್ ರೈ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಬೇಕು, ಇಲ್ಲಿಗಲ್ ಡಿಟೆನ್ಷನ್. ಯಾಕೆ ಅಂತ ಹೇಳ್ತೀನಿ, ಎಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೆ ಅದರಲ್ಲಿ ಒಂದಿಬ್ರು ಕಾನ್ಸ್ಟೇಬಲ್ ಹೇಳಿಕೆನೂ ಕೂಡ ಇದೆ. 2012 ಅಕ್ಟೋಬರ್ 11ನೇ ತಾರೀಕಿಗೆ ಸಾಯಂಕಾಲ, ನೆನಪಿಟ್ಕೊಳ್ಳಿ ಡೇಟು, ಅಕ್ಟೋಬರ್ 11ನೇ ತಾರೀಕಿಗೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ನನ್ನ ಸಾಯಂಕಾಲ ಹಿಡ್ಕೊಂಡು ಬಂದ್ವಿ ಅಂತ ಹೇಳಿ ಅವ್ರು ಮಲ್ಲಿಕ್ ಜೈನ್, ರವಿ ಪೂಜಾರಿ, ಶಿವಪ್ಪ ಮಲೆಕುಡಿಯ ಹೇಳ್ತಾರೆ. ಅದರಲ್ಲಿ ಯಾರು ಮಲ್ಲಿಕ್ ಜೈನ್ ಕೂಡ ಒನ್ ಆಫ್ ದ ಸಸ್ಪೆಕ್ಟ್. ಅವನ ಮೇಲೆ 319 ಅಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್, ಅವನೇ ಮೇನ್ ಸೌಜನ್ಯನ್ನ ಕಿಡ್ನಾಪ್ ಮಾಡೋದ್ರಲ್ಲಿ, ಅವಳ ಅತ್ಯಾಚಾರದಲ್ಲಿ ಅವನು ಕೂಡ ಪಾತ್ರ ಇದೆ ಅಂತ ಹೇಳಿ ಅನೇಕ ಜನರು ಸೌಜನ್ಯಳ ತಾಯಿ ಸಂಶಯ ಪಟ್ಟಿದ್ರಿಂದ ಅವನ ಮೇಲೇನು ಕೂಡ 319 CRPC ಯಲ್ಲಿ ವಿಚಾರಣೆಯಲ್ಲಿ ಎಲ್ಲ ನಡೆದಿತ್ತು. ಈಗ ಪ್ರಶ್ನೆ ಬರೋದು, ಈ ರಕ್ತದ ಕಲೆ ಇರುವ ಬಟ್ಟೆ ತಗೊಂಡ್ರಲ್ಲ ಮಾವುತನ ಕೇಸಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಯಾಕೆ ತಗೊಳ್ಳಿಲ್ಲ? ಅದು ಒಂದನೇದ್ದು. ಆ ನಂತರ 11ನೇ ತಾರೀಕಿಗೆ ಅವನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಆದ್ರೆ ಚಾರ್ಜ್ ಶೀಟ್ ಅಲ್ಲಿ ಭಾಸ್ಕರ್ ರೈ ಅವರು ಹೇಳ್ತಾರೆ 2013 3:30 ನಾನು
ಅವನನ್ನ ಅರೆಸ್ಟ್ ಮಾಡಿದೆ ಅಂತ ಹೇಳ್ತಾರೆ. 13ನೇ ತಾರೀಕಿಗೆ 2012 ನೀವು ಆಕ್ಚುಲಿ ಅವನ್ನ ಪೊಲೀಸರು ಅರೆಸ್ಟ್ ಮಾಡಿದವನ್ನ ಹಿಡ್ಕೊಂಡು ಬಂದಿದ್ದೆ ಯಾವಾಗ? 11ನೇ ತಾರೀಕಿಗೆ, ಅಕ್ಟೋಬರ್ 11ಕ್ಕೆ. ಅದೆಲ್ಲರಿಗೂ ಗೊತ್ತಿದೆ. ಇವನ್ SP ಕೂಡ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ 11ನೇ ತಾರೀಕಿಗೆ ಅಂತ. ಇವನ್ ಲಿಖಿತವಾಗಿ ಹೇಳಿಕೆಯಲ್ಲಿ ಕೂಡ 2-3 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ಅದೇನೆ ಹೇಳಿದ್ದಾರೆ 11ನೇ ತಾರೀಕಿಗೆ. ಆದರೆ ಇವರು ಅಧಿಕೃತವಾಗಿ ಅರೆಸ್ಟ್ ಅಂತ ತೋರಿಸಿದ್ದೆ ಯಾವಾಗ? 13ನೇ ತಾರೀಕಿಗೆ. ಹಾಗಿದ್ರೆ 2 ದಿನ ಇಲ್ಲಿಗಲ್ ಡಿಟೆನ್ಷನ್ ಆಯ್ತು ತಾನೆ? 2 ದಿನ ಇಲ್ಲಿಗಲ್ ಡಿಟೆನ್ಷನ್ ತಪ್ಪಾಗತ್ತದು. ಬರೀ ತಪ್ಪಲ್ಲ, ಅಪರಾಧ ಆಗುತ್ತೆ. ಆ ಟೈಮಲ್ಲಿ ಇವ್ರು ಏನ್ ಮಾಡ್ತಾರೆ, ಅವ್ನೆಲ್ಲ ಇದನ್ನ ಕೂಡ ಜಪ್ತಿ ಮಾಡಿರ್ತಾರೆ. ಜಪ್ತಿ ಮಾಡಿ ಒಂದು ಪ್ರಾಪರ್ಟಿ ಫಾರ್ಮ್ ಅಂತ ಇರ್ತದೆ. ಆ ಟೈಮಲ್ಲಿ ಅವ್ನು ಏನಾದ್ರೂ ಈಗ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳು, ಸಂಶಯ ಬರುವಂತಹ ವಸ್ತುಗಳು ಅವನ ಮೈ ಮೇಲೆ ಇದ್ರೆ, ಆಯುಧಗಳಿರ್ಬಹುದು, ವಾಟ್ ಎವರ್, ಅವನ ಬಟ್ಟೆ ಮೇಲೆ ರಕ್ತದ ಕಲೆ ಇರಬಹುದು. ಮಾವುತನ ಕೇಸ್ನಲ್ಲಿ ಅವನ ಬಟ್ಟೆ ಮೇಲೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಾರೆ ಮಾವುತನ ಕೇಸ್ನಲ್ಲಿ. ಸೌಜನ್ಯ ಕೇಸಲ್ಲಿ ಅದಿಲ್ವೇ ಇಲ್ಲ. ಒಬ್ಬೇ ಆರೋಪಿ ಇಲ್ಲಿ, ಸಂತೋಷ್ ರಾವ್. ಐವನು ಕೂಡ ಸೇಮ್. ಯಾರು? ಯೋಗೀಶ್, PSI ಯೋಗೀಶ್ ಅವರು. ಈಸ್ ಐವೋ. ಪ್ರಕರಣಗಳು ಬೇರೆ ಬೇರೆ, ಆರೋಪಿ ಒಬ್ಬನೇ, ಸಂತೋಷ್ ರಾವ್. ಹಿಂಗಾದಾಗ ನೀವು ಈ ಪ್ರಕರಣದಲ್ಲಿ ಒಂದು ತೋರಿಸ್ತೀರಾ, ಅರೆಸ್ಟ್ ಆಗಿದ್ದು ಕೂಡ ಬೇರೆ ಬೇರೆ ಟೈಮಲ್ಲಿ ಅವನು ಅರೆಸ್ಟ್ ಆಗಿಲ್ಲ, ಅದು ಕೂಡ ತಿಳ್ಕೊಂಡ್ಬಿಡಿ. ಮಾವುತನ ಪ್ರಕರಣದಲ್ಲಿ ಒಂದ್ಸಾರಿ ಅರೆಸ್ಟ್ ಮಾಡಿ ಬಿಡುದು ಹಂಗಾಗಿಲ್ಲ. ಅದೇ ನಾನು ಕೇಳ್ತಾ ಇದ್ದೆ ಸರ್, ಮಾವುತನ ಪ್ರಕರಣದಲ್ಲಿ ಅರೆಸ್ಟ್ ಮಾಡದೆ ಅಥವಾ ಅಲ್ಲಿ ಮಹಾಜಾರು ಮಾಡದೆ ಯಾವ ರೀತಿಯಾಗಿ ಇವನ ಬ್ಲಡ್ ಸ್ಯಾಂಪಲ್ ಅನ್ನು ಕೊಟ್ಟರು ಸರ್ 18 ತಾರೀಕಿಗೆ ಅಂತ ಹೇಳಿ? ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಅದು ಯಮುನಾಳದ್ದು ಇವರು ರೆಕಮೆಂಡ್ ಮಾಡ್ತಾರೆ. ಯಾರು? ಡಾಕ್ಟರ್ ಆಡಮ್. ಒನ್ಸ್ ಅಗೇನ್ ಆಡಮ್ ಸೌಜನ್ಯ ಕೇಸ್ ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಆದಮ್. ಆಡಮ್ ಅನ್ನೋಕ್ಕಿಂತ ಡಾಕ್ಟರ್ ಆದಮ್ ಅವರು ಪೋಸ್ಟ್ ಮಾರ್ಟಮ್ ಮಾಡಿದಾಗ, ಯಮುನಾಳದ್ದು ಕೂಡ ಅವರೇ ಪೋಸ್ಟ್ ಮಾರ್ಟಮ್ ಮಾಡಿದಾಗ ರೆಕಮೆಂಡ್ ಮಾಡ್ತಾರೆ ವೆಜನಲ್ ಸ್ವಾಬ್ ಅನ್ನ FSL ಕಳಿಸ್ಬೇಕು. ಯಾವಾಗ ಒಬ್ಬ ವೈದ್ಯಾಧಿಕಾರಿ ವೆಜನಲ್ ಸ್ವಾಬ್ ಮತ್ತೆ ಪ್ಯೂಬಿಕ್ ಹೇರ್ ಗಳನ್ನ ಗುಪ್ತಾಂಗದ ದ್ರವ ಅಂತ ಹೇಳ್ತಾರೆ ಮತ್ತು ಗುಪ್ತಾಂಗದ ಕೂದಲುಗಳನ್ನ ಯಾವಾಗ FSL ಗೆ ಕಳ್ಸೋದಕ್ಕೆ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಅವ್ರಿಗೆ ಸಂಶಯ ಬಂದಿರ್ತದೆ ಈ ಮಹಿಳೆಯದ್ದು ಅತ್ಯಾಚಾರ ಆಗಿದೆ. ಅತ್ಯಾಚಾರ ಆದಾಗ ಮಾತ್ರ ವೆಜನಲ್ ಸ್ವಾಬ್ ಕಳಿಸ್ತಾರೆ, ಅದರ್ವೈಸ್ ಕಳಿಸೋ ಅವಶ್ಯಕತೆ ಇರಲ್ಲ. ಹಾಗಿದ್ರೆ ಆ ವೆಜನಲ್ ಸ್ವಾಬ್ ನಲ್ಲಿರುವಂತಹ ಕಲೆಕ್ಟ್ ಆದಂತಹ DNA ಯಾರ್ದು ಅಂತ ಗೊತ್ತಾಗ್ಬೇಕು. ಹೌದಾ? ಯಾರ್ದು? ಮತ್ತೆ ಅತ್ಯಾಚಾರ ಮಾಡಿದವ್ರು ಯಾರು? ವ್ಯಕ್ತಿ, ಪುರುಷ ಯಾರು? ಅವಾಗ ಪ್ರಶ್ನೆ ಬರ್ತದೆ ಯಾರು ಕಳಿಸ್ಬೇಕು ಅಂತ. ಅವಾಗ ಒಂದ್ಸಗೆ ನೋಡಿ, ನಿಜವಾಗ್ಲೂ ಕೂಡ ಸಂಶಯ ಇದ್ದಿದ್ದು ಆ ರಾಜೇಂದ್ರ ರೈ ಅನ್ನುವಂತ ವ್ಯಕ್ತಿಯ ಮೇಲೆ ಸಂಶಯ ಇದ್ದಿತ್ತು ಜನಗಳದ್ದು, ಅಲ್ಲಿ ಗೊತ್ತಿರೋದು. ಅವನು ಕಲೆಕ್ಟ್ ಮಾಡ್ಕೋಬೇಕಾಗಿತ್ತ. ಆ ನಂತರ ಹರ್ಷೇಂದ್ರ ಕುಮಾರ್ ಅವರ ಹೆಸರು ಕೂಡ ಇದೆ. ಹರ್ಷೇಂದ್ರ ಕುಮಾರ್ ಅವ್ರು ಕಲೆಕ್ಟ್ ಮಾಡ್ಕೋಬೇಕಾಗಿತ್ತ ಬ್ಲಡ್ ಸ್ಯಾಂಪಲ್ ಮತ್ತು ಅವ್ರ ವಿದ್ಯಾಣುಗಳನ್ನ ಕಲೆಕ್ಟ್ ಮಾಡ್ಕೋಬೇಕಿತ್ತ, ಮಾಡ್ಲಿಲ್ಲ. ಅದರ ಬದಲಾಗಿ ಸಂತೋಷ್ ರಾವ್ ಮಾಡ್ಬಿಟ್ರೆ ಏನಾಗುತ್ತೆ, ಯಾರಾದ್ರೂ ಕೇಳ್ತಾರೆ ಸರ್. ನೋಡಿ, ಇಲ್ಲಿ ಬರೀ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ PSI ಯೋಗೀಶ್ ಒಬ್ನೇ ಅಲ್ಲ. ನಾಳೆ ಪ್ರಾಸಿಕ್ಯೂಷನ್ ಅವ್ರು ಕೇಳ್ತಾರೆ, ಬೇರೆ ಬೇರೆ ಎನ್ಕ್ವೈರಿ ಕಮಿಷನ್ ಆದ್ರೂ ಕೇಳ್ತಾರೆ. ಅದ್ರ ಸಲುವಾಗಿ ನೀವೇನ್ ಮಾಡಿದ್ರಿ, ಮತ್ತೆ ರೇಪ್ ಆಗಿದ್ದಿದ್ರೆ ನೀವೇನ್ ಮಾಡಿದ್ರಿ ಅಂತ ಕೇಳ್ತಾರೆ. ಅವಾಗ ಯಾರ್ದೋ ಒಬ್ಬರು ತಂದು ಸೇರಿಸ್ಬೇಕು. ಅದಕ್ಕೆ ಏನ್ ಮಾಡಿದ್ರೆ, ಸಂತೋಷ್ ರಾವ್ ಒಂದು ಸೇರಿಸಿ 3 ವರ್ಷದವರೆಗೆ ಎಳಿತಾ ಹೋಗಿದ್ದಾರೆ. ಅವಾಗ ಏನಾಗುತ್ತೆ, ನಿಜವಾದ ಅಪರಾಧಿಗಳು ಯಾರಿರ್ತಾರಲ್ಲ ಅವ್ರದ್ದು ಮರೆ ಮಾಚಿಬಿಟ್ಟಿದ್ದಾರೆ ಅದನ್ನ. ಅಲ್ಲ, ಈಗ FIR ಆಗದೆ ಈ ರೀತಿ ತೆಗೊಳ್ಳುವಂತಹ ಇದು ಅವಕಾಶ ಇದೆಯಾ ಸರ್? FIR ಆಗದೆ, ಒಬ್ಬನ ಮೇಲೆ FIR ಆಗದೆ ಅಲ್ಲ, FIR ಅಂತ ಹೇಳಿದ್ರೆ ಅದರಲ್ಲಿ ನೋಡಿ, ತನಿಖೆ ಮಾಡ್ಬೇಕಾದ್ರೆ ಅವನ ಅಕ್ಯೂಸ್ ಮಾಡಿಬಿಟ್ಟಿದಾರಲ್ಲ, FIR ಆಗಿದೆ, ಅವನ ಮೇಲೆ ಆಗಿಲ್ಲ. ನೋಡಿ, ದಟ್ ಇಸ್ ಝೀರೋ FIR ಅಂತ ನಾವು ಕರಿತೀವಿ. ಯಾರ್ದೋ ಒಬ್ಬನ ಹೆಸರೇ ಒಂದೇ ದಿನಾನೇ ಬರೀ FIR ಅಲ್ಲಿ ಇರ್ಬೇಕಂತೇನಿಲ್ಲ. ಬ್ಲಾಂಕ್ ಝೀರೋ FIR ಅಂದ್ರೆ ಅಕ್ಯೂಸ್ಡ್ ಯಾರು ಅಂತ ಬರೀ ಅವಶ್ಯಕ. ಈಗ ಕಳ್ತನ ಆಗಿರ್ತದೆ, ಹೆಂಗ್ ಗೊತ್ತಾಗುತ್ತೆ ಹೇಳಿ? ಕಳ್ಳನ ಹೆಸರು ಹೆಂಗ್ ಗೊತ್ತಾಗುತ್ತೆ? ಕಳ್ಳತನ ಮಾಡ್ಕೊಂಡು ಹೋಗಿರ್ತಾನೆ, FIR ಆಗುತ್ತೆ. FIR ಆಗ್ಲೇಬೇಕು, ಇಮಿಡಿಯೇಟ್ ಆಗಿ FIR ಆಗುತ್ತೆ. ಆದ್ರೆ ಸಂಶಯ ಬಂದಾಗ ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ, ಅವನ ಅಕ್ಯೂಸ್ ಮಾಡ್ತಾರೆ. ಮಾವುತ ಕೇಸ್ ನಲ್ಲಿನೂ ಕೂಡ
ಸಂತೋಷ್ ರಾವ್ನೇ ಫಸ್ಟ್ ಅವನ್ನೇ ಅಕ್ಯೂಸ್ಡ್ ಅಂತ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಅದರಲ್ಲಿ ಬರ್ದಿದ್ದಾರೆ ಅಕ್ಯೂಸ್ಡ್ ಆಫ್ ದ ಕೇಸ್ ಅಂತ ಬರ್ದಿದ್ದಾರೆ ಅದರಲ್ಲಿ. ಯಾವಾಗ ಸರ್ ಅಕ್ಯೂಸ್ಡ್ ಮಾಡಿರುವಂತದ್ದು ಅಂತ ಹೇಳಿದ್ರೆ ಸೆಪ್ಟೆಂಬರ್ 17ನೇ ತಾರೀಕಿನಲ್ಲಿ ಅಕ್ಯೂಸ್ಡ್ ಆಫ್ ದ ಕೇಸ್ ಅಂತ ಬರೆದಿದ್ದಾರೆ. ಸಂತೋಷ್ ರಾವ್ ಸನ್ ಆಫ್ ಸುಧಾಕರ್ ರಾವ್ ಅಕ್ಯೂಸ್ಡ್ ಆಫ್ ದಿಸ್ ಕೇಸ್ ಅಂತ ಹೇಳಿದ್ರೆ ಮಾವುತನ ಪ್ರಕರಣ. ಅಲ್ಲ, ಅವನನ್ನು ತನಿಖೆ ಮಾಡಿದ್ದಾರಾ ಅಂತ ಹೇಳಿ ಕೇಳೋದು ನಾನು ಸರ್. ಇಲ್ಲಿ ಅವನನ್ನು ತನಿಖೆ ಮಾಡಿದ್ದಾರಾ? ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೇ ಬರೀತಾರಲ್ಲ. ಓಕೆ, ನಾವು ಅವನ ಏನೋ ರಕ್ತ ಸಿಕ್ತ ಬಟ್ಟೆ ಇತ್ತು, ರಕ್ತದ ಕಲೆ ಇರುವಂತ ಬಟ್ಟೆ ಅಂದ್ರೆ ತನಿಖೆ ಮಾಡಿರ್ತಾರೆ. ಸೊ ಅದೇ ನೀವು ಕ್ವಶನ್ ಮಾಡಿರುವಂತದ್ದು, ಪ್ರೆಸ್ ಮೀಟ್ ಅಲ್ಲಿ ನೀವು ಕ್ವಶನ್ ಮಾಡಿರುವಂತದ್ದು ಅದೇ. ಯಾವಾಗ ತನಿಖೆ ಮಾಡಿದ್ದು, ಎಲ್ಲಿ ತನಿಖೆ ಮಾಡಿದ್ದು, ಯಾವ ರೀತಿ ತನಿಖೆ ಮಾಡಿದ್ದು, ಸಂತೋಷ್ ರಾವ್ ಏನು ಸ್ಟೇಟ್ಮೆಂಟ್ ಕೊಟ್ಟ, ಇದು ಎಲ್ಲಿ ಅಂತೇಳಿ ಕೇಳೋದು ನೀವು. ಅದು ಇಲ್ವೇ ಇಲ್ಲ. ಇವ್ರು ಏನ್ ಮಾಡಿದ್ದಾರೆ, ನಾವು ತನಿಖೆ ಮಾಡಿದ್ವಿ ಅಂತ ಬರೀತಾರೆ ಇಷ್ಟೇ. ಸಿ ರಿಪೋರ್ಟ್ ಅಲ್ಲಿ ಬರ್ದಿದ್ದಾರೆ ಅವ್ರನ್ನ. ಆಮೇಲೆ ಅವನ್ನ ನೋಡಿ, ಸಿ ರಿಪೋರ್ಟ್ ಕೊಟ್ಟಿದ್ ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ 11, 2015 ರೆಕಮೆಂಡ್ ಮಾಡ್ತಾರೆ ಆಗಿನ SP ದಕ್ಷಿಣ ಕನ್ನಡ ಜಿಲ್ಲೆ ಅವರು. ಒಂದು 2 ದಿನದಲ್ಲಿ ಕೋರ್ಟ್ ಇಂದನೂ ಕೂಡ ಅಪ್ರೂವಲ್ ಸಿಕ್ಬಿಡ್ತದೆ. ಅಲ್ಲಿವರೆಗೆ ಇವನ್ನ ಅಕ್ಯೂಸ್ ಅಂತಾನೆ ಇಟ್ಟಿರ್ತಾರೆ. ಇಲ್ಲಿ ಪ್ರಶ್ನೆಗಳು ಬರ್ತಾ ಇರೋದು, ಹಾಗಿದ್ರೆ ಸೌಜನ್ಯ ಪ್ರಕರಣದಲ್ಲಿ CID ತನಿಖೆ ಆಯ್ತಲ್ಲ, CBI ತನಿಖೆ ಆಯ್ತಲ್ಲ, ಅವ್ರು ಹಾಕಿದ ಯಾವುದೇ ಚಾರ್ಜ್ ಶೀಟ್ ನಲ್ಲಿನೂ ಕೂಡ ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ಅವನನ್ನ ವಿಚಾರಣೆ ಮಾಡಲಾಗಿದೆ ಅಂತ ಎಲ್ಲೂ ಬರೆದಿಲ್ಲ. ಯಾಕೆ ಬರೆದಿಲ್ಲ? ಬರಬೇಕಿತ್ತು ಅಂತ ಹೇಳಿ ನೀವು ಹೇಳೋದು. ಬರಿಬೇಕಾಗಿತ್ತು ಸರ್. ಈಗ ಒಂದು CBI ಎಷ್ಟು ಎನ್ಕ್ವೈರಿ ಮಾಡ್ತದ ಗೊತ್ತಾ? ಒಂದು CBI ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಮಾಡ್ತಾರೆ, ಮೈಕ್ರೋ ಲೆವೆಲ್ ನಲ್ಲಿ ಮಾಡ್ತಾರೆ, ಮತ್ತೆ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವನ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಏನಾದ್ರು ಇದೆಯಾ? ಅಂದ್ರೆ ನೀವು ಹೇಳೋದು, ನಿಮ್ಗೆ ಸಿಕ್ಕದ್ದು ರೆಕಾರ್ಡ್ ಕೋರ್ಟಿನಲ್ಲೇ ಸಿಕ್ಕಿರುವಂತದ್ದು, CBIಗೆ ಯಾಕೆ ಸಿಕ್ಕಿಲ್ಲ? ಯಾಕೆ ತಗೊಳ್ಳಿಲ್ಲ? ನಾನು ಅದೇ ಕೇಳ್ತಾ ಇದ್ದೇನೆ. ನೋಡಿ, ಒಬ್ಬ CBI ತಂಡ ಇನ್ವೆಸ್ಟಿಗೇಷನ್ ಮಾಡುತ್ತೆ, ಮಾವುತನ ಪ್ರಕರಣದ ಬಗ್ಗೆ ಪ್ರಸ್ತಾಪನೆ ಮಾಡಲ್ಲ ಇವರು. ಯಾಕಂದ್ರೆ ದ ಸೇಮ್ ವ್ಯಕ್ತಿನೇನ ಇದರಲ್ಲಿನೂ ಕೂಡ ಅಕ್ಯೂಸ್ ಮಾಡಿದ್ದಾರೆ. ಕ್ಲಿಯರ್ ಆಗಿ ತೋರಿಸುತ್ತೆ ಸಂತೋಷ್ ರಾವ್ನ ಬೇಕು ಅಂತಲೇನೆ ನೈಜ ಅಪರಾಧಿಗಳನ್ನ ಕಾಪಾಡೋದಕ್ಕೆ, ರಕ್ಷಣೆ ಮಾಡೋದಕ್ಕೆ, ಅಟೆನ್ಷನ್ ಈ ಇನ್ವೆಸ್ಟಿಗೇಷನ್ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡೋದಕ್ಕೆ, ಮತ್ತು ಜನರ ಒಂದು ದಿಕ್ಕು ಇದೆ, ಹೋರಾಟ ಮಾಡ್ತಾ ಇರುವಂತ ಜನರಿದ್ದಾರೆ, ಅವರ ದಿಕ್ಕು ತಪ್ಪಿಸೋದಕ್ಕೆ ಸಂತೋಷ್ ರಾವ್ನ ಬಲಿ ಮಾಡಿದ್ದಾರೆ. ಇಷ್ಟೇ. ನಮ್ಗೆ ಇನ್ನೂ ಒಂದು ಸಂಶಯ ಇರೋದು, ನಮ್ಗೆ ಗೊತ್ತಿರೋದು, ಈ ಪ್ರಕರಣದಲ್ಲಿ ಸಂತೋಷ್ ರಾವ್ ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆನೆ ಇವ್ರ ಜೊತೆ ಓಡಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಇದೆ. ಇವರೇ ಅವನ್ನ ಇಟ್ಕೊಂಡಿದ್ರು ಅಂತ. ಈ ಡಿ ಗ್ಯಾಂಗಿನ ಏನ ಪ್ರಮುಖರಿದಾರಲ್ಲ, ಆಡಳಿತಾಧಿಕಾರಿಗಳಿದಾರಲ್ಲ, ಅವರ ಕ್ವಾರಿಯಲ್ಲಿ ಇವನು ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದವರು ಇದ್ದಾರೆ. ಟಿಪ್ಪರ್ ಅಲ್ಲಿ ಇವನು ಓಡಾಡ್ತಾ ಇದ್ದ ಸಂತೋಷ್ ರಾವ್ ಒಂದಿಷ್ಟು ಸಾರಿ ಓಡಾಡೋದನ್ನ ನೋಡಿದವ್ರು ಇದ್ದಾರೆ. ಹಳದಂಗಡಿ ಅಂತ ಒಂದು ಊರಿದೆ, ಆ ಊರಿನ ಒಂದು ಹೋಟೆಲ್ ನಲ್ಲಿ ಹೋಗಿ ಇವನು ಅನ್ನ ಎಲ್ಲ ತಗೊಂಡು ಬರ್ತಿದ್ದ, ಬೇರೆಯವ್ರಿಗೆಲ್ಲ ಊಟ ಕಟ್ಟಿಸ್ಕೊಂಡು ಬರ್ತಿದ್ದ ಸಂತೋಷ್ ರಾವ್ ಅಂತ ಹೇಳಿದವ್ರು ಕೂಡ ಇದ್ದಾರೆ. ಸರ್, ಅಂದ್ರೆ ನೀವು ಹೇಳೋ ಪ್ರಕಾರ ಇಲ್ಲಿ ಸಂತೋಷ್ ರಾವ್ ಹಾಗಾದ್ರೆ ಮುಂಚಿನಿಂದಲೇ ಪರಿಚಯ ಅಲ್ಲ, ಆ ತರ ಸಂಶಯ ಬರುತ್ತೆ ನಮಗೆ. ಇವನ ಏನಾಗಿದೆ, ಸ್ವಲ್ಪ ಮೆಂಟಲಿ ಇದಾನೆ, ಇವನು ಚುರುಕಿಲ್ಲ, ಅವನ ಹಿಂದೆ ಮುಂದೆ ಯಾರು ಇಲ್ಲ, ಇವನಿಗೆ ಏನಾದ್ರೂ ಹೊಡೆದ್ರೆ ಬೆಳೆದ್ರೆ ಅಥವಾ ಏನೇ ಮಾಡಿದ್ರು ಕೂಡ ಬರೋ ಯಾರು ಇಲ್ಲ ಅಂತ ಮುಂಚೆನೆ ಗೊತ್ತಾಗಿದೆ, ಅವ್ರಿಗೆ ಗೊತ್ತಿದೆ. ಹಿಂಗಾಗಿ ಇವನ್ನ ಏನ್ ಮಾಡಿದ್ದಾರೆ, ಇವನನ್ನ ಹುಡುಕಾಡಿದ್ದಾರೆ, ಸಂತೋಷ್ ರಾವ್ನೇ ಹುಡುಕಾಡಿದ್ದಾರೆ. ಸೌಜನ್ಯ ಕೇಸಲ್ಲಿ ಇವನ್ನ ಫಿಕ್ಸ್ ಮಾಡ್ಬೇಕು ಅಂತ ಅವನಲ್ಲಿ ಕುಂತಿದ್ದಾನೆ. ಇವನ್ನ ಇಲ್ಲ ಅಂತ ಹೇಳಿದ್ರೆ ಆ ಮಲ್ಲಿಕ್ ಜೈನ್ಗೆ ಯಾಕೆ ಸಿಕ್ಕ ಇವನು? ಸೌಜನ್ಯ ಪ್ರಕರಣದಲ್ಲಿ ಸಂಶಯ ಇರೋದು ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲ, ಉದಯ್ ಜೈನ್. ಅವರೇ ಯಾಕಪ್ಪ ಇವನ್ ಹಿಡ್ಕೊಂಡು ಬರ್ತಾರೆ? ಸ್ವತಃ ಮಲ್ಲಿಕ್ ಜೈನ್ ಹೇಳಿದಾನೆ, ಸರ್ ಇದರಲ್ಲಿ ನಾನು ಒಂದು ಹೇಳ್ತೀನಿ ಕೇಳಿ, ಗಿರೀಶ್ ಮಟ್ಟಣ್ಣವರ್ ಹೊಸದಾಗಿ ಏನು ಹೇಳ್ತಾ ಇಲ್ಲ, ಯಾವ್ಯಾವ ದಾಖಲೆಯಲ್ಲಿ ಏನಿದೆ ಮುಚ್ಚಿಟ್ಟಂತ ದಾಖಲೆಗಳನ್ನ ಹೊರಗಡೆ ತೆಗೆದುಕೊಂಡು ಬಂದು ನಾನು ಹೇಳ್ತಾ ಇದ್ದೀನಿ, ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಸಂತೋಷ್ ರಾವ್ನನ್ನ ಹುಡ್ಕೊಂಡು ಬಂದಿದ್ದಾರೆ. ಎಲ್ಲಿ ಹೋದ ಇವನು ಇಷ್ಟು ದಿನ ಇಲ್ಲೇ ಇದ್ದ, ಎಲ್ಲಿ ಹೋದ ಇವನು ಪ್ಯಾದಿ ಅಲ್ಲ ಇವನು ಸಂತೋಷ್ ರಾವ್, ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಡಲ್ ಇದ್ದಾನ ಅವನು ಹುಡ್ಕಾಡ್ಕೊಂಡು ಬಂದು ಹೇಳ್ಕೊಂಡು ಬಂದು ಸೇರಿಸಿದಾರ ಅವನ್ನ. ಅದು ಆಗಿರೋದು.
ನಾನು ನೋಡಿ ನನ್ನ ಮೊದಲನೇ ವಿಡಿಯೋಗಳನ್ನ ದಯವಿಟ್ಟು ನೀವು ನೋಡಿ. ಎಸ್. ಯಾವ್ದು ಕಾರ್ಕಳ ಟೈಮ್ಸ್ ನಮ್ಮ ಇವ್ರದ್ದು ವಸಂತರ ಇದರಲ್ಲಿ ಹೇಳಿದ್ದೆ ನಾನು, ವಿಧಾನಸೌಧದಲ್ಲಿ ಮುಂದೆ ನಿಂತ್ಕೊಂಡು ಹೇಳಿದ್ದೆ. ಸಂತೋಷ್ ರಾವ್ ಸೌಜನ್ಯ ಇದರಲ್ಲಿ ಅವನು ಡೆಡ್ ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ಏನಾದ್ರೂ ಅವನು ಹೋಗಿದ್ದಾನ, ಅಥವಾ ಅಲ್ಲಿ ಜಪ ಮಾಡೋ ಟೈಮ್ ಅಲ್ಲಿ ಡೆಡ್ ಬಾಡಿ ಡಿಸ್ಪೋಸ್ ಅನ್ನು ಅವನು ನೋಡಿರ್ಬಹುದು. ಹಿಂಗಾಗಿ ಏನೋ ಹೊಡೆದಾಟ ಆಗಿದೆ ಅಲ್ಲಿ. ಚಾರ್ಜ್ ಶೀಟಲ್ಲಿ ಮಹಾಬಳ ಶೆಟ್ಟಿ ಅಂತ ಅವರು ಫಾರೆನ್ಸಿಕ್ ಸೈನ್ಸ್ ತಜ್ಞರು 12ನೇ ತಾರೀಕಿಗೆ ಸಂತೋಷ್ ರಾವ್ನ ದೇಹವನ್ನು ಪರೀಕ್ಷೆ ಮಾಡ್ತಾರೆ. ಗಾಯಗಳು 17 ಗಾಯ ಇದೆ ಅವನ ಮೇಲೆ. ಅದರಲ್ಲಿ ಆ ಗಾಯಗಳನ್ನು ವಿಂಗಡಣೆ ಮಾಡ್ತಾರೆ. 24 ಗಂಟೆ ಒಳಗಡೆ ಆದಂಥ ಗಾಯ, 48 ಗಂಟೆ ಒಳಗಡೆ ಆದಂಥ, ಅಂದರೆ 2 ದಿನದ ಹೊತ್ತಿಗೆ ಆದಂಥ ಗಾಯ, 3 ದಿನಕ್ಕೆ ಆದಂಥ ಗಾಯ. 3 ದಿನ ಅಂದರೆ ಏನು? 9ನೇ ತಾರೀಕಿಗೆ ಸೌಜನ್ಯ ಕಾಣೆಯಾಗಿದ್ದು 9ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಕಾಣೆ ಆಗ್ತಾಳೆ. ಅವಳ ಹೆಣ ಸಿಕ್ಕಿದ್ದು 10ನೇ ತಾರೀಕಿಗೆ. ಸಂತೋಷ್ ರಾವ್ನ ಹಿಡಿದಿದ್ದು 12ನೇ ತಾರೀಕಿಗೆ. ಅಂದರೆ ಪರೀಕ್ಷೆ ಮಾಡಿದ್ದು, ಅವನನ್ನು ಪರೀಕ್ಷೆ ಮಾಡಿದ್ದು. ಅವನು ಹಿಡಿದು 10ನೇ ತಾರೀಕಿಗೆ ಬಾಹುಬಲಿ ಬೆಟ್ಟದಲ್ಲಿ ಹಿಡ್ಕೊಡ್ತಾರೆ. ಅಂದರೆ 3 ದಿನದ ಹಿಂದೆ ಅವರು ಪರೀಕ್ಷೆ ಮಾಡಿದ್ದು 12ನೇ ತಾರೀಕಿಗೆ. 3 ದಿನ ಅಂದರೆ 9ನೇ ತಾರೀಕಿಗೆ ಬಂತು. 9ನೇ ತಾರೀಕಿಗೆ ಅವನ ಮೈ ಮೇಲೆ 7 ಗಾಯಗಳು ಇರ್ತದೆ ಅಂತ ಹೇಳ್ತಾರೆ ಅವರು. ಯಾರು ಮಾಡಿದ್ರು ಆ ಗಾಯನ? ಇದು ನಾನೇನು ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ವಿಧಿವಿಜ್ಞಾನ ಪ್ರಯೋಗಾಲಯದವ್ರು ಏನು ಹೇಳ್ತಾ ಇದ್ದಾರಲ್ಲ ಅದನ್ನೇ ನಾನು ಹೇಳ್ತಾ ಇದ್ದೀನಿ. 3 ದಿನಗಳ ಹಿಂದೆ ಅವನ ಮೇಲೆ ಗಾಯ ಯಾರು ಮಾಡಿದರು? ಸಂತೋಷ್ ರಾವ್ ವಿರುದ್ಧ ಆರೋಪ ಮಾಡಿದವರು ಏನಂತ ಇದ್ದಾರೆ ಗೊತ್ತಾ? ಅವನೇ ಯಾಕೆ ಅತ್ಯಾಚಾರ ಮಾಡಿರಬಾರ್ದು ರೀ ಅಂತ ಕೇಳ್ತಾರೆ. ಯಾಕಂದರೆ ಗಾಯ ಇದೆಯಲ್ಲ. ನಾನು ಹೇಳ್ತಾ ಇದ್ದೀನಿ, ಸಂತೋಷ್ ರಾವು ಅವಳನ್ನು ರಕ್ಷಣೆ ಮಾಡೋಕ್ಕೆ ಹೋಗಿದ್ದಾನೆ. ಹೀಗಾಗಿ ಅವನು ಹೊಡೆದಿದ್ದಾರೆ. ಅವನು ಹೊಡೆದ ನಂತರ ಆಚೆಗೆ ಹೋಗಿದ್ದಾನೆ ಅವನು. ಆ ನಂತರ ಆ ವ್ಯಕ್ತಿನೇ ಸಂತೋಷ್ ರಾವ್ನ 10ನೇ ತಾರೀಕಿಗೆ ಇವರು ಎಲ್ಲರೂ ಸೇರ್ಕೊಂಡು ಹುಡ್ಕಾಡಿದ್ದಾರೆ. ಎಲ್ಲಿದ್ದಾನೆ ಅಂತೇಳಿ. ಬಾಹುಬಲಿ ಬೆಟ್ಟದಲ್ಲಿ ಸಿಕ್ಕಿದ್ದಾನೆ, ಅವನ್ನೇ ಹಿಡ್ಕೊಂಡು ಬಂದು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಬ್ಲಡ್ ರಕ್ತದ ಕಲೆಗಳಿದೆಯಲ್ಲ, ಯಾರ್ದದು ಬೇಕಲ್ಲ ಸರ್? DNA FSL ಗೂ ಕೂಡ ಕಳಿಸ್ತಾರೆ ಅದನ್ನ. ಸಂತೋಷ್ ರಾವ್ ಕಂಪೇರ್ ಮಾಡೋದಕ್ಕೆ ಯಮುನಾ ಜೊತೆ ಕಂಪೇರ್ ಮಾಡೋದಕ್ಕೆ ಕಳಿಸ್ತಾರೆ. DNA ದಲ್ಲಿ ಬಂದ್ಬಿಡ್ತದೆ ಏನಂತ ಹೇಳಿದ್ರೆ ಮ್ಯಾಚ್ ಆಗುದಿಲ್ಲ ಅಂತ ಹೇಳಿ. ಆ ರಕ್ತದ ಕಲೆ ಸಂತೋಷ್ ರಾವ್ ಅಲ್ಲ, ಸೌಜನ್ಯದಂತರೂ ಅಲ್ಲವೇ ಅಲ್ಲ. ಸೌಜನ್ಯದಿದ್ರೆ ಅವ್ರಿಗೆ ತುಂಬಾ ಹಬ್ಬ ಆಗ್ಬಿಡ್ತಿತ್ತು, ಹಬ್ಬ ಆಚರಿಸ್ಬಿಡ್ತಿದ್ರು ಅವರು. ಸಂತೋಷ್ ರಾವ್ ಅವ್ರಿಗೆ ಕನ್ವಿಕ್ಷನ್ ಆಗ್ತಿತ್ತು. ಅಂದ್ರೆ ಬಟ್ಟೆ ಸಂತೋಷ್ ರಾವ್ ಅಂತ ಹೇಳಿದ್ರು, ಬಟ್ಟೆನೂ ಸಂತೋಷ್ ರಾವ್ ಇದ್ದಲ್ಲ. ಬಟ್ಟೆ ಸಂತೋಷ್ ರಾವ್ನ ಬಟ್ಟೆ ಮೇಲೆ ರಕ್ತದ ಕಲೆಗಳ ಇದೆಯಲ್ಲ, ಆ ರಕ್ತ ಯಾರ್ದು? ಓಹೋ ಒಂದ್ ನಿಮಿಷ. ನೀವು ಹೇಳೋ ಪ್ರಕಾರ ಸಂತೋಷ್ ರಾವ್ ಇಲ್ಲಿ ಸೌಜನ್ಯನ ಕೇಸಲ್ಲಿ ಐ ಮೀನ್ ಏನೋ ಕಾಪಾಡಿ ಮತ್ತೊಂದು ಮಗದೊಂದಕ್ಕೆ ಹೋಗಿದ್ದಾನೆ. ಅವಾಗ ಅವನಿಗೆ ಹೊಡೆದಿದ್ದಾರೆ. ಅವಾಗ ಅವನ ಮೈಯಲ್ಲಿ ಬ್ಲಡ್ ಬಂದಿದೆ. ಆ ಬ್ಲಡ್ ನ ಅವಂದು ಅಲ್ಲದು, ಬೇರೆ ಅವ್ರ ಬ್ಲಡ್ ಅವನ ಬಟ್ಟೆ ಮೇಲೆ ಹ್ಯಾಂಗ್ ಬಂತು? ಬಟ್ಟೆ ಅಂದ್ರೆ ಅವನ ಬಟ್ಟೆ ಮೇಲೆ ಹ್ಯಾಂಗ್ ಬಂತದು? ಓಕೆ, ಅವನ ಬಟ್ಟೆ ಮೇಲೆ ಬಂದಿದೆ. ಅದನ್ನು ನಾರಾಯಣ ಮಾವುತಂದಕ್ಕೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಆಗಿರುವಂತದ್ದು ನಾರಾಯಣ ಮಾವುತನಲ್ಲಿ ಯೂಸ್ ಮಾಡಿದಾರಂತ. ಓಕೆ, ಇಲ್ಲಿ ಆಗಿರುವಂತದ್ದು ಬ್ಲಡ್ ಹಾಗಾದ್ರೆ ಸಂತೋಷ್ ರಾವ್ ಇದ್ದು ಸೌಜನ್ಯನ ಕೇಸಲ್ಲಿ. ಆದ್ರೆ ಸೌಜನ್ಯನ ಬ್ಲಡ್ ರಕ್ತ ಹಾಕೊಂಡಿದ್ದ ಬಟ್ಟೆ ಹಾಕೊಂಡು ಯಾಕೆ ಅಡ್ಡಾಡ್ತಾನ ಅವನು? ಅಲ್ಲ, ಈ ಸೌಜನ್ಯನ ಬ್ಲಡ್ ಅಂತೇಳಿ ಕನ್ಫರ್ಮ್ ಯಾಕೆ ನಾವು ಅಲ್ಲ ಅಂತೇಳಿ ಹೇಳುತ್ತೇವೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಸೌಜನ್ಯನ ಒಂದು ವೇಳೆ ಬ್ಲಡ್ ಸಂತೋಷ್ ರಾವ್ನ ಬಟ್ಟೆಯಲ್ಲಿ ಇಡ್ತಾ ಇದ್ರೆ ಅವರು 100% ಸಂತೋಷ್ ರಾವೇ ಮಾಡಿದ್ದು ಅಂತೇಳಿ ಫಿಕ್ಸ್ ಮಾಡ್ತಾ ಇದ್ರು. ಕನ್ವಿಕ್ಷನ್ ಆಗಿ ಇಷ್ಟೊತ್ತಿಗೆ ಅವನಿಗೆ ಗಲ್ಲಿಗೆ ಇರ್ತಾ ಇದ್ರು. ಯಾರಿಗೆ? ಸಂತೋಷ್ ರಾವ್ಗೆ. ಓಕೆ ಹಾಗಾದ್ರೆ ಇಲ್ಲಿ ಕ್ವೆಶ್ಚನ್ ಬರುವಂತದ್ದು, ಆ ಬಟ್ಟೆಯಲ್ಲಿ ಇದ್ದಂತಹ ಬ್ಲಡ್ ಯಾರದು? ಹೌದು, ಯಾರದು? ಓಕೆ ಕರೆಕ್ಟ್. ನೋಡಿ, ಅದು ಸುಳ್ಳು ಬ್ಲಡ್ ಅಲ್ಲದು. ಅಂದ್ರೆ ಕೆಲವೊಂದ್ ಸರಿ ಏನ್ ಮಾಡ್ತಾರೆ, ಬೇಕು ಅಂತಾನೆ ಕೋಳಿ ರಕ್ತ ಹಾಕ್ತಾರೆ ಪ್ಲಾಂಟ್ ಮಾಡೋದಕ್ಕೆ. ಸುಳ್ಳು ಪ್ಲಾಂಟ್ ಮಾಡೋದಕ್ಕೆ ಕೋಳಿ ರಕ್ತ ಹಾಕಿ, ಈಗ ಹೊಡೆದಾಡಿರ್ತಾರಲ್ಲ, ರಕ್ತ ಬಂದಿರೋದಿಲ್ಲ ಆದ್ರೂ ಕೂಡ ರಕ್ತ ಬಂದಿದೆ ಅಂತ ತೋರ್ಸಕ್ ಏನ್ ಮಾಡ್ತಾರೆ, ಸ್ವಲ್ಪ ಚಿಕ್ಕದಾಗಿ ಕೊರ್ಕೊಂಡು ಇಷ್ಟೊಂದು ಕೋಳಿ ಕೊಯ್ದು ಕೋಳಿಗೆ ರಕ್ತ ಹಾಕ್ತಾರೆ ಪೊಲೀಸರಿಗೆ ತೋರ್ಸಕ್. ಹಿಂಗೆ ನೋಡಿ ರಕ್ತ ಬಂದಿದೆ ಅಂತ ಹೇಳಿ. ಇದು ಹಂಗಾಗಿದ್ದಲ್ಲ. ಹಾಗೇನಾದ್ರು ಮಾಡಿದ್ರೆ DNA ಕಳಿಸ್ತಾ ಇರ್ಲಿಲ್ಲ ಇವ್ರು. DNA ದಲ್ಲಿ ಗೊತ್ತಾಗ್ಬಿಡ್ತದೆ. ಫಸ್ಟ್ DNA ಅವ್ರು ಕೊಡೋದು ವೆದರ್ ಇಟ್ ಇಸ್ ದಿ ಬ್ಲಡ್ ಆಫ್ ಹ್ಯೂಮನ್ ಆರ್ ನಾಟ್. ಮನುಷ್ಯರ ರಕ್ತ ಹೌದೋ ಅಲ್ವೋ. ಉಗ್ರನು ಕೂಡ DNA ಕಳಿಸ್ತಾರೆ. DNA FSL ಅವ್ರು ಹೇಳೋದೇನೋ, ಇಟ್ ಈಸ್ ಅ ಹ್ಯೂಮನ್ ನೇಲ್ ಆರ್ ನಾಟ್. ಮನುಷ್ಯನ ಉಗುರು ಹೌದೋ ಅಲ್ವೋ ಅಂತ ಹೇಳ್ತಾರೆ. ಈ ಇದರಲ್ಲಿ ಕೋಳಿ ರಕ್ತನೋ ಕುರಿ ರಕ್ತನೋ ಅಲ್ಲ, ಮನುಷ್ಯದೇ ರಕ್ತ. ಹಾಗಿದ್ರೆ ರಕ್ತ ಯಾರ್ದು? ಅದನ್ನ ಯಾರ್ದು ಅಂತ ಕೇಳ್ಬೇಕಾದ್ರೆ ಸ್ಯಾಂಪಲ್ ವ್ಯಕ್ತಿಗಳದ್ದು ಕಲೆಕ್ಟ್ ಮಾಡ್ಬೇಕಲ್ಲ. ಸಂತೋಷ್ ರಾವ್ ಕಲೆಕ್ಟ್ ಮಾಡಿದ್ರಪ್ಪ ನೀವು, ಓಕೆ ವೆಲ್.
ಈ ಧೀರಜ್ ಕೆಲಂದ ಯಾಕೆ ಮಾಡ್ಲಿಲ್ಲ? ಮಲ್ಲಿಕ್ ಜೈನಿಂದ ಯಾಕೆ ಮಾಡ್ಲಿಲ್ಲ? ನಿಶ್ಚಲಂದ ಯಾಕೆ ಮಾಡ್ಲಿಲ್ಲ? ಹರ್ಷೇಂದ್ರದ ಯಾಕೆ ಮಾಡ್ಲಿಲ್ಲ? ಉದಯ ಜೈನಿಂದ ಯಾಕೆ ಮಾಡ್ಲಿಲ್ಲ? ಮಾಡ್ಬೇಕಾಗಿತ್ತಲ್ಲ. ಮಾಡಿದ್ರೆ 100% ಸಿಕ್ ಹಾಕೊಳ್ಳೋರು. ಅದ್ರ ಸಲುವಾಗಿ ಅವ್ರನ್ನ ಬಿಟ್ಬಿಟ್ರು. ಅವ್ರನ್ನ ಮುಚ್ಚಾಕಿದ್ರು. ಸಂತೋಷ್ ರಾವ್ ಇಟ್ಟು 3 ವರ್ಷದ ಗಡ್ಲೆ ಜಗ್ತಾ ಹೋದ್ರು. ಎಲ್ಲಾರು ಅದ್ರ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು. ಸಂತೋಷ್ ರಾವ್ ಇವ್ರನ್ನ ಬಿಟ್ಬಿಟ್ಟಿದ್ದಾರೆ. ಸರ್, ಕಣ್ಣಿಗೆ ಕಾಣುವ ದಾಖಲೆಗಳು ಸರಿವಿಲ್ಲ. ಹೊಸದಾಗಿ ನಾನು ಹೇಳ್ತಾ ಇದ್ದೀನಿ ಅಜಯ್, ಗಿರೀಶ್ ಮಟ್ಟಣ್ಣ ಅವರು ತಪ್ಪು ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿ, ಈಗ ಬೇಕಾದ್ರೆ ನೀವು ಕೇಳಿ ನೋಡಿ, ಯಾವ್ದಾದ್ರು ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಪ್ರಾಸಿಕ್ಯೂಷನ್ಗೆ, ಅಂದ್ರೆ ಈ ಟರ್ಮಿನಾಲಜಿಗಳು, ನಾನು ಹೇಳ್ತಾ ಇರೋ ಅಂಶಗಳು, ಲಾಜಿಕ್ಗಳು, ಮಟ್ಟಣ್ಣ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಡಿ, ಮಾತಾಡ್ತಾ ಇದ್ದಾರೆ, ಒಬ್ರು ಹೇಳಿ ಸರ್. ಆ ನಂತರ ಮಾವುತನ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೂಡ ನಾನು ಪದೇ ಹೇಳ್ತಾ ಇದ್ದೇನೆ. ಫಸ್ಟ್ ಒಡನಾಡಿ ಅವರು ಇದರಲ್ಲಿ ಕೂಡ ನಾನು ಹೇಳಿದ್ದೆ. ಅದಾದ ನಂತರ ಅನೇಕ ಸಭೆಗಳಲ್ಲಿ ನಾನು ಹೇಳಿದ್ದೇನೆ, ಕಂಪ್ಲೇನೆಂಟ್ ಇದರಲ್ಲಿ ಯಾರಾಗಬೇಕಾಗಿತ್ತು ಅಂತ ಹೇಳಿದ್ರೆ, ಆ ಸತ್ತಂತವನ ಹೆಂಡತಿ ಅಥವಾ ಮಕ್ಕಳು ಅಥವಾ ಅವನ ರಿಲೇಟಿವ್, ಅಲ್ಲಿ ಇದ್ದಂತ ರಿಲೇಟಿವ್ ಆಗ್ಬೇಕಾಗಿತ್ತು. ರಾಜೇಂದ್ರ ರೈದು ಹಿ ಬಿಕಮ್ಸ್ ಅ ಕಂಪ್ಲೇನೆಂಟ್, ಅವನ ದೂರು ಯಾಕೆ ತಗೋತಾರ ಅಂತ ಹೇಳ್ತಾರೆ ನೋಡಿ. ಈ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಕೊಟ್ರಲ್ಲ, ಸಿ ರಿಪೋರ್ಟ್ ವರದಿ, ನಾವು ಸಿ ವರದಿ ಕೊಟ್ಟಿದೀವಿ ಅಂತ ಯಾರಿಗೆ ಫಸ್ಟ್ ಹೇಳ್ಬೇಕಂತ ಹೇಳಿದ್ರೆ ದೂರುದಾರನಿಗೆ ಹೇಳ್ಬೇಕು. ದೂರುದಾರ ಒಂದ್ ವೇಳೆ ಏನಾದ್ರೂ ನಾರಾಯಣನ ಮಗ ಗಣೇಶ್ ಆಗಿದ್ರೆ ಅವ್ನಿಗೆ ಗೊತ್ತಾಗ್ಬಿಡ್ತಿತ್ತು, ಅವನ ಅಬ್ಜೆಕ್ಷನ್ ಹಾಕೋದಕ್ಕೆ ಅವಕಾಶ ಇದೆ. ಸರ್, ಯಾಕೆ ಸಿ ರಿಪೋರ್ಟ್ ಹಾಕ್ತಾ ಇದ್ದೀರಾ, ಇವರೇ ಅಪರಾಧಿಗಳು ಅಂತ ಹೇಳಿದ್ರೆ ಸಿ ರಿಪೋರ್ಟ್ ಕೊಡುದಿಲ್ಲ. ಹಿಂಗಾಗಿ ಏನ್ ಮಾಡ್ತಾರೆ, ಇವರ ಅತ್ಯಾಪ್ತ ರಾಜೇಂದ್ರ ರೈ, ಈ ಧರ್ಮಸ್ಥಳದ ಏನು ಆಡಳಿತಾಧಿಕಾರಿಗಳ ಅತ್ಯಾಪ್ತ, ಅವನು ಬರೀ ಆಪ್ತ ಅಲ್ಲ, ಅತ್ಯಾಪ್ತ, ಅವನ ಕಡೆ ಕಂಪ್ಲೇಂಟ್, ಅವನು ದೂರುದಾರ ಆಗಿರೋದ್ರಿಂದ ಈ ಸಿ ರಿಪೋರ್ಟ್ ವರದಿ ಯಾರ ಹತ್ರ ಹೋಗುತ್ತೆ? ಮೊದಲು ಟ್ರಾನ್ಸಾಕ್ಷನ್ ಲೆಟರ್ ಪೋಸ್ಟ್ ಯಾರ ಮನೆಗೆ ಹೋಗುತ್ತೆ? ರಾಜೇಂದ್ರ ರೈ ಮನೆಗೆ ಹೋಗುತ್ತೆ. ಏನಾದ್ರೂ ತಕರಾರು ಇದೆಯಾ ಅಂತ ಅವನು ಯಾಕೆ ಹೇಳ್ತಾನೆ ರೀ? ವೈ ಹಿ ಶುಡ್ ಅಬ್ಜೆಕ್ಟ್. ಅವನ್ ಯಾಕೆ ಒಯ್ದು ಗಣೇಶನ್ಗೆ ಹೇಳ್ತಾನೆ? ನಾರಾಯಣನ್ ಫ್ಯಾಮಿಲಿಗೆ ಅವನ್ ಯಾಕೆ ಹೇಳ್ತಾನೆ? ಹಿಂಗ ಆಗ್ಬೇಕು ಅಂತಾನೆ ಇವನ್ ಕಡೆಯಿಂದ ಕಂಪ್ಲೇಂಟ್ ಕೊಡ್ಸಿದ್ದೀವಿ. ಓಕೆ, ಈಗ ಇಲ್ಲಿ ಹಾಗಾದ್ರೆ ಅರ್ಥ ಆಯ್ತು. ಈಗ ಸಂತೋಷ್ ರಾವ್ ದೊಡ್ಡ ಸಾಕ್ಷಿ ಸರ್ ಸೌಜನ್ಯ ಕೇಸಲ್ಲಿ. ಹೌದು, ಬಿಗ್ಗೆಸ್ಟ್ ಎವಿಡೆನ್ಸ್ ಅವನು. ನಾನು ಅದೇ ಹೇಳ್ತಾ ಇದ್ದೆ, ನಾನು ಎಷ್ಟು ಸೆಪ್ಟೆಂಬರ್ ನಲ್ಲಿ ಹೇಳಿದ ಮಾತಿಗೆ ಇವತ್ತಿಗೂ ನಾನು ಬದ್ಧನಿದ್ದೇನೆ. ಎಲ್ಲರೂ ಹೇಳಿದ್ರು ಅವನು ಏನು ಅವಾಗ ಬಂದಿರಬೇಕು, 11ನೇ ತಾರೀಕಿಗೆ. ನಾನು ಹೇಳಿದವನು ಬೆಳಿಗ್ಗೆ ಅವನು ಏನೋ ನೋಡಿದಾನೆ, ಘಟನೆಯನ್ನ ನೋಡಿದಾನೆ. ಯಾಕೆ ನೋಡಿದ? ಮೇ ಬಿ ಇವ್ರ ಜೊತೆಗೆ ಇದ್ದವನು, ಅವನು ಡೆಡ್ ಬಾಡಿ ಡಿಸ್ಪೋಸ್ ಮಾಡೋಕ್ಕೂ ಕೂಡ ಇವನ್ನ ಕಳ್ಸಿರ್ಬೋದು. ಸಮಥಿಂಗ್ ಏನೋ ಆಗಿದೆ ಸರ್ ಅಲ್ಲಿ, ಸಮಥಿಂಗ್ ಏನೋ ಆಗಿದೆ ಅಲ್ಲಿ, ಇವನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅಲ್ಲ, ಸಂತೋಷ್ ರಾವ್ ಹಾಗಾದ್ರೆ ಈಗ ಸೌಜನ್ಯ ವಿಚಾರದಲ್ಲಿ ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ಇದೇ ಕಾರಣಕ್ಕಿರ್ಬೋದಾ? ಮೇ ಬಿ ಹೊಟ್ಟೆ ಬಾಯಿ ಬಿಡ್ತಾ ಇಲ್ಲ, ಹಿಂಗಾಗಿ ನಾವು ಏನ್ ಜಾಸ್ತಿ ಇದು ಮಾಡ್ತಾ ಇಲ್ಲ. ನಾನು ನೋಡಿ, ಎಲ್ರದ್ದು ಒಂದು ಸ್ಟ್ಯಾಂಡ್ ಇದೆ ಸಂತೋಷ್ ರಾವ್ ಬಗ್ಗೆ, ಆದ್ರೆ ನಂದು ಒಂದು ಸ್ಟ್ಯಾಂಡ್ ಇದೆ. ಅವನು ಮಾತಾಡ್ಲೇಬೇಕು, ಅವನು ಈ ಶುಡ್ ಸ್ಪೀಕ್. ನನ್ನ ಮಾತಿಗೆ ಅನೇಕ ಜನ ವಿರೋಧನೂ ವ್ಯಕ್ತಪಡಿಸಬಹುದು, ಬಟ್ ಐ ಡೋಂಟ್ ಬಾದರ್. ನಾನು ಸತ್ಯಕ್ಕೆ ಏನಿದೆ ಅದನ್ನು ಹೊರಗಡೆ ಬರಬೇಕು ಅಂತ ಹೇಳೋನು ನಾನು. ಅವನಿಗೆ ಗೊತ್ತಿದ್ದು ಮಾತಾಡಿದ್ರೆ, ಈಗ ಯಾರಾದ್ರೂ ನೋಡಿ, ಅವನು ಅಪರಾಧ ಮಾಡಿರ್ಲೇಬೇಕು ಅಂತಲ್ಲ, ನೋಡಿನೂ ಕೂಡ ಸುಮ್ನೆ ಇರೋದು ಕೂಡ ತಪ್ಪಾಗುತ್ತೆ. ನನ್ನ ಅಭಿಪ್ರಾಯ ಕೇಳೋದಾದ್ರೆ. ಹಿಂಗಾಗಿ ನಾನು ಸಂತೋಷ್ ರಾವ್ ಬಗ್ಗೆ ನನಗೆ ಜಾಸ್ತಿ ಸಿಂಪತಿ ಇಲ್ಲ. ನನಗಿರೋದು ಸೌಜನ್ಯಳ ಹತ್ಯೆ, ಅತ್ಯಾಚಾರ, ಅವ್ರನ್ನ ಮಾಡಿದವರು, ಅದ್ರ ಬಗ್ಗೆ ನ್ಯಾಯ ಸಿಗ್ಬೇಕು ಅಂತ ನನ್ ಕನ್ಸರ್ನ್ ಇದೆ. ಸಂತೋಷ್ ರಾವ್ ಮಾತಾಡ್ಬಿಟ್ರೆ ತುಂಬಾ ಒಳ್ಳೇದಾಗುತ್ತೆ. ಗೊತ್ತಿದ್ದು ನನಗೇನೋ ಆಗುತ್ತೆ ಸರ್. ಸಣ್ಣ ಹೆಣ್ಮಕ್ಳು ಮುದುಕ ಆದಂತವ್ರು ಬಂದು ಮಾತಾಡ್ತಾ ಇದ್ದಾರೆ, ಇವನಿಗೇನು ಮಾತಾಡಕ್ಕೆ? ಓಕೆ, ಅದಕ್ಕೋಸ್ಕರ ಇವನು ಮೋಸ್ಟ್ಲಿ ಅದೇ ಎಲ್ಲಾನು ಮಾತಾಡ್ತಾನೆ, ಎಲ್ಲಾ ವಿಚಾರದಲ್ಲೂ ಜೋಕ್ಸ್ ಎಲ್ಲ ಮಾತಾಡ್ತಾನೆ ಅಂತ ಹೇಳಿದ್ರೆ, ಸೌಜನ್ಯನ ವಿಚಾರ ಬಂದಾಗ ಹಿಂದೆ ಸರಿತಾನೆ, ಮಾತಾಡೋದೇ ಇಲ್ಲ ಅಂದ್ರೆ. ಹೌದು, ಸುಮ್ಮನೆ ಆಗ್ಬಿಡ್ತಾನೆ. ಓಕೆ ಓಕೆ, ಇದ್ರ ವಿಚಾರ ಅವನಿಗೆ ಗೊತ್ತಿದೆ ಅಂತೇಳಿ ಅವನನ್ನ ಏನೋ ಮಾಡಿ ಸುಮ್ನೆ ಬಾಯಿ ಮುಚ್ಚಿದ್ದಾರೆ. ಏನೋ ನಡೆದಿದೆ ಸೀರಿಯಸ್ ಆಗಿ. ಒಂದು ಸಂತೋಷ್ ರಾವ್ ಏನಾದ್ರು ಇದ್ರೆ 100% ಕನ್ವಿಕ್ಷನ್ ಆಗೇ ಆಗ್ತಿದ್ದ. ಸಿಸಿ ಕ್ಯಾಮ್ರಾದಲ್ಲಿನೂ ಬಂದೇ ಬರ್ತಿತ್ತು. ಅವನು ನೋಡಿದಾನೆ ಅಥವಾ ಅವನು ಹೊಡೆದಾಡಿದಾನೆ ಇವ್ರ ಜೊತೆಗೆ. ಹಿಂಗಾಗಿ ಆ ಬ್ಲಡ್ ಬಂದಿದೆ. ಆ ಬ್ಲಡ್ ಇನ್ನೊಬ್ಬ ಅಪೋನೆಂಟ್ ಅನ್ನ ಬ್ಲಡ್ ಇವನಿಗೆ ಹತ್ಕೊಂಡಿದೆ. ಅದನ್ನ ಇವ್ರು ಏನ್ ಮಾಡಿದ್ದಾರೆ, ಸೌಜನ್ಯ ಕೇಸಲ್ಲಿ ಮುಚ್ಚಿಟ್ಟಿದ್ದಾರೆ. ನೀವು ತೆಗೆದು ನೋಡಿ,
ಆ PF ಫಾರ್ಮ್ ಅಂತ ಇರ್ತದೆ, PF ಫಾರ್ಮ್ ನಂಬರ್ 144 ಸ್ಕ್ರೀನ್ ನಲ್ಲಿ ತೋರಿಸಿ ಅದನ್ನ. ಮನೆ ಪ್ರೆಸ್ ಮೀಟ್ ಅಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದೀನಿ. PF ನಂಬರ್ 144/2012 ಸೌಜನ್ಯ ಕೇಸಲ್ಲಿ ಇರುವಂತ PF ಅದು ಪ್ರಾಪರ್ಟಿ ಫಾರ್ಮ್. ಮಾವುತದ ಕೇಸ್ನಲ್ಲಿ ರಕ್ತದ ಕಲೆ ಇದ್ದಿದ್ದನ್ನ ಇದರಲ್ಲಿ ಯಾಕಪ್ಪ ನೀವು ತೋರಿಸ್ಲಿಲ್ಲ? ರಕ್ತ ಯಾರ್ದದು ಅಂತ ಟೆಸ್ಟ್ ಮಾಡ್ಬೇಕಾದ್ರೆ 1-5-6 ಜನರು ನೀವು ಯಾಕೆ ಮಾಡ್ಲಿಲ್ಲ? ಇಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾಕೆ ರಿಪೋರ್ಟ್ ಮಾಡಿ ನೀವು ಕೋರ್ಟ್ ಅಲ್ಲಿ ನಮ್ಗೆ ತುಂಬಾ ಈಸಿಯಾಗಿ ಸಿಕ್ಕಿಲ್ಲ ಅಜಯ್. ಅದು ಬಹಳ ಕಷ್ಟಪಟ್ಟು ಅಲ್ಲಿನೂ ಕೂಡ ಸಾಕಷ್ಟು ವಿರೋಧ ಅದು ಇದು ಬಹಳಷ್ಟು ನಡೀತು. ಆದ್ರೆ ನಾನು ಆ ಕೋರ್ಟಿನ ಬೆಳ್ತಂಗಡಿ ಕೋರ್ಟಿನ ಸಿಬ್ಬಂದಿಗೆ ಧನ್ಯವಾದಗಳನ್ನ ಹೇಳ್ಬೇಕು. ಅವರಿಗೂ ಕೂಡ ಧೈರ್ಯ ಹೇಳಿ, ಆ ಅವ್ರಿಗೂ ಧೈರ್ಯ ಹೇಳಿ ಇದನ್ನ ಮಾಡಿ ಅದನ್ನ ಕತ್ತಲ ಕೋಣೆಯಲ್ಲಿದ್ದ ಕೋರ್ಟಿನ ಕತ್ತಲೆ ಕೋಣೆಯಲ್ಲಿದ್ದಂತಹ ರಿಪೋರ್ಟ್ ಅನ್ನ ಹೊರಗಡೆ ತೆಗೆದು ವಿಶ್ಲೇಷಣೆ ಮಾಡ್ತಾ ಇದೀವಿ. ನಾವು ಮಟ್ಟಣ್ಣವರಾಗ್ಲಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗ್ಲಿ, ತಮ್ಮಣ್ಣ ಶೆಟ್ಟರ್ ಆಗ್ಲಿ ಹೊಸದಾಗಿ ನಾವೇನು ಮಾತಾಡ್ತಾ ಇಲ್ಲ. ಅದ್ರಲ್ಲಿ ರಿಪೋರ್ಟ್ ಅಲ್ಲಿ ಏನಿದೆ ಅದನ್ನ ಹೇಳ್ತಾ ಇದೀವಿ. ಓಕೆ ಸರ್, ಹಾಗಾದ್ರೆ ಈ ಸಿಬಿಐನ ಮೇಲೆ ಏನ್ ಸರ್ ಪಿನ್ ಟು ಪಿನ್ ಇವರು ಇನ್ವೆಸ್ಟಿಗೇಷನ್ ನಡೆಸಬೇಕು ಸರ್? ಈ ಕೇಸ್ ಈ ಕೋರ್ಟ್ ಅಲ್ಲಿ ಇದ್ದಂಥದ್ದು ಸಿಬಿಐಗೆ ಯಾಕೆ ಗೊತ್ತಾಗ್ಲಿಲ್ಲ? ಗೊತ್ತಾಗಿರುತ್ತೆ ಸರ್, ಗೊತ್ತಾಗಿದೆ. ಅವ್ರು ಏನ್ ಮಾಡಿದಾರೆ ಗೊತ್ತಾ? ಸಿಬಿಐನವರು ಬರೀ ಕನ್ನಡದಲ್ಲಿ ಇದ್ದಿದ್ದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಷ್ಟೇ. ಅದನ್ನ ಬಿಟ್ಟು ಏನು ಮಾಡಿಲ್ಲ ಅವ್ರು. ಹಾಗಾದ್ರೆ ಈಗ ಸಂತೋಷ್ ರಾವೆ ಆರೋಪಿ ಅಂತೇಳಿ ಯಾವ ಇದ್ರಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಸರ್? ಅಪೀಲ್ಗೆ ರೆಡಿ ಇಲ್ಲ ಸಂತೋಷ್ ರಾವೆ. ಇನ್ನು 2 ಮುಖ್ಯ ಪಾಯಿಂಟ್ ಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ. ದರ್ಶನ್ ಕೇಸ್ ಎಲ್ಲಾರು ನೋಡ್ತಾ ಇದಾರ? ಇಡೀ ರಾಜ್ಯದ ಜನ ನೋಡಿದೆ ದರ್ಶನ್ ಕೇಸ್. ಎಷ್ಟು ದಿನ ಕಸ್ಟಡಿಗೆ ತಗೊಂಡಿದ್ರು ಹೇಳ್ರಿ? ಮೋರ್ ದ್ಯಾನ್ 10 days. ಕರೆಕ್ಟ್. 3 ಸಾರಿ ಕಸ್ಟಡಿಗೆ ತಗೊಂಡ್ರು. ಅಂದ್ರೆ ಫಸ್ಟ್ ಅವನು ಅರೆಸ್ಟ್ ಆದಾಗೂ ಕೂಡ ಇಮಿಡಿಯೇಟ್ ಆಗಿ ಕೋರ್ಟಿಗೆ ಇದನ್ನ ಮಾಡಿ ಕಸ್ಟಡಿಗೆ ತಗೊಂಡ್ರು. 2 ದಿನ 2, 3, 4 ದಿನ ತಗೊಂಡ್ರು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಸಾರಿ ಕೋರ್ಟಿಗೆ ಹೋದಾಗ 5 ದಿನ ಕಸ್ಟಡಿಗೆ ತಗೊಂಡ್ರು. 7 ದಿನ ಕೇಳಿದ್ರು, 5 ದಿನ ಕಸ್ಟಡಿಗೆ ತಗೊಂಡ್ರು. ಅದಾದ ನಂತರ ಥರ್ಡ್ ಟೈಮ್ 2 ದಿನ ತಗೊಂಡ್ರು. ಹೌದ್ ತಾನೆ? ಇದು ಒಬ್ಬ ಯುವಕನ ಹತ್ಯೆ ಆಗಿದ್ದು. ಇಟ್ ಇಸ್ ಓನ್ಲಿ ಮರ್ಡರ್ ಕೇಸ್, 302 ಕೇಸ್. ಆಯ್ತಾ? ಸೌಜನ್ಯ ಕೇಸಲ್ಲಿ 376 ಅಂಡ್ 302 2 ಗಂಭೀರ ಆರೋಪಗಳಿದ್ದಲ್ಲಿ ಎಷ್ಟು ದಿನ ಕಸ್ಟಡಿ ಒಳಗೆ ಇರ್ಬೋದು ಸಂತೋಷ್ ರಾವ್? ಮಿನಿಮಮ್ ಒಂದು 15 ದಿನ ಆದ್ರೂ ಕಸ್ಟಡಿ ಒಳಗೆ ತಗೋಬೇಕಿತ್ತಾನೆ. 10 ದಿನ ಆದ್ರೂ. ಎಷ್ಟು ದಿನ ಕಸ್ಟಡಿ ಒಳಗಿದಾರೆ ಅಂತ ತಿಳ್ಕೊಂಡಿದ್ರಿ ಸಂತೋಷ್ ರಾವ್? ಓನ್ಲಿ 2 days. 13ನೇ ತಾರೀಕು 3:15ಕ್ಕೆ ಅರೆಸ್ಟ್ ಮಾಡ್ತಾರೆ. 14-15ಕ್ಕೆ ಜೈಲಿಗೆ ಕಳಿಸ್ಬಿಡ್ತಾರೆ ಅವ್ರು. ಇನ್ವೆಸ್ಟಿಗೇಷನ್ ಇಲ್ಲ ಏನು. ಬರೀ 1 day, ಬರೀ 1 ದಿನ ಅವನು ಇಟ್ಕೊಂಡು ಜೈಲಿಗೆ ಕಳ್ಸ್ಬಿಡ್ತಾರೆ. ಜುಡಿಷಿಯಲ್ ಕಸ್ಟಡಿ, ಜೈಲಿಗೆ ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಕಳ್ಸ್ಬಿಡ್ತಾರೆ. ಅಂದ್ರೆ ಇಷ್ಟು ಹಿಂಗ್ ಯಾಕಾಗತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ ಅವನು ಅಲ್ಲ ಅಂತ ಹೇಳಿ. ಇದು ಫಸ್ಟ್ ಗೊತ್ತಿರೋದೇ ಐಒಗಳಿಗೆ, ಪೊಲೀಸರಿಗೆ ಫಸ್ಟ್ ಗೊತ್ತಿರೋದೇ ಆಫೀಷಿಯಲ್ಸ್ ಗಳಿಗೆ. ಇವನು ಅಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಅವನು 10 ದಿನ ಇಟ್ಕೋತಾರೆ? ಇದು ಪ್ರೆಷರ್ ನಲ್ಲಿ ಆಗಿರುವಂತ ಕೆಲಸ. ಇದು ಪ್ರೆಷರ್ ನಲ್ಲಿ ಅವನ ಪ್ಲಾಂಟ್ ಮಾಡಿದಾಗ ಗೊತ್ತಾಗ್ಬಿಡ್ತದೆ. ಪ್ಲಾಂಟೆಡ್ ಅಂತ ಹೇಳಿದ್ರೆ 1ನೇ ದಿನ ಬರೋಬ್ಬರಿ ಹೊಡೆದಿದ್ದಾರೆ ಅವನಿಗೆ, ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಏನಂದ್ರು ನೀವು ಅನ್ಬೇಕು ಅಂತ ಹೇಳಿ. ಅವನು ಉಗುರಿನಲ್ಲಿನೂ ಕೂಡ ಚುಚ್ಚಿದ್ದಾರೆ, ಸೂಜಿ ಚುಚ್ಚಿದ್ದಾರೆ, ಮರ್ಮಾಂಗಕ್ಕೆ ಸುಟ್ಟಿದ್ದಾರೆ. ಎಲ್ಲಾನು ಕೂಡ ಅವನಿಗೆ ಹೆದರಿಕೆ ಹಾಕಿ ಅದೇ ಭಯ ಇವತ್ತಿಗೂ ಇದೆ ಅವನಿಗೆ. ಪೊಲೀಸರು ಹೊಡೆದಿದ್ದಾರಲ್ಲ ಆ ಭಯ ಇವತ್ತಿಗೂ ಆ ಸಂತೋಷ್ ರಾವ್ ಇದೆ. ಆದ್ರೆ ನಂದು ಏನಂತ ಹೇಳಿದ್ರೆ ಅವನಿಗೆ ಎಷ್ಟೇ ನೋವಾಗಿದ್ರು ಕೂಡ ಆ ಹುಡುಗಿ ನ್ಯಾಯಕ್ಕೋಸ್ಕರ ಬಾಯಿ ಬಿಡಬೇಕು ಅನ್ನೋದು ಒಂದೇ ನನಗೆ ಅವನ ಮೇಲಿರುವಂತ ಒಂದು ಸಾತ್ವಿಕವಾದಂತ ಸಿಟ್ಟು. ಈಗಲೂ ಧರ್ಮಸ್ಥಳದವ್ರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನ ಅಂತ ಹೇಳಿ ಹೇಳ್ತೀರಾ ಸಂತೋಷ್ ರಾವ್? ಗೊತ್ತಿಲ್ಲ ಸರ್, ನನ್ಗೇನು ಅದ್ರ ಬಗ್ಗೆ ನಾನು ಇದು ಮಾಡಕ್ ಹೋಗಿಲ್ಲ. ಆದ್ರೆ ಅಂದ್ರೆ ಬೆದರಿಕೆ ಮತ್ತೊಂದು ಮಗದೊಂದು ಆಗ್ತಾ ಇರ್ಬೋದು ಅಂತ ಹೇಳಿ ನೀವು ಮಾತಾಡ್ಲೇಬಾರ್ದು. ನಡೀತಾ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಬಾಯಿ ಬಿಡ್ಬೇಕಾಗಿತ್ತು ಇಷ್ಟೊತ್ತು ತನಕ. ನಾವು ಕೂಡ ಏನ್ ಪ್ರೆಷರ್ ಮಾಡಕ್ ಹೋಗ್ಲಿಲ್ಲ. ನೋಡೋಣ ಎಲ್ಲಿ ತನಕ ಹೋಗುತ್ತೆ ನೋಡೋಣ. ಅವ್ರ ಪಡಿಗೆ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ ಎಲ್ರು ಕೂಡ. ಮಾತಾಡ್ಬೇಕಾರೆ ಇದರಲ್ಲಿ ನಾವು ನೋಡಿ ಅಜಯ್, ಈಗ ಇಷ್ಟೊಂದು ಮಾತಾಡ್ತಾರಲ್ಲ ಇವರು, ಒಂದು ಏನೋ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದೆ ಅಂತ ಹೇಳಿದ್ರು ಒಬ್ರು ಜರ್ನಲಿಸ್ಟ್ ಅಜಿತ್ ಹನುಮಕರ್ನ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ಲೇಬೇಕು. ದರ್ಶನ್ ಡಿ ಬಾಸ್ ಅಲ್ಲಿ ಬೊಬ್ಬೆ ಹೊಡೆಯುತ್ತಾ ಇದ್ದಂತ ಅಜಿತ್ ಹನುಮಕರ್ ಈಗ ಸೌಜನ್ಯ ವಿಚಾರದಲ್ಲಿ ಏನು ಈ ತರ ಮಾಡೋಕೆ, ಅದು ನಾನು ಸಪ್ರೇಟ್ ಆಗಿ ಎಪಿಸೋಡ್ ಮಾಡೇ ಮಾಡ್ತೀನಿ ಸರ್. ತುಂಬಾ
ಕೋಪ ಇದೆ ಅಂತ ಹೇಳಿದ್ರೆ ಥ್ರೆಡ್ ಮೊನ್ನೆನೂ ಡಿ ಬಾಸ್ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಇದೇ ಅಜಿತ್ ಹನುಮಕ್ಕರ್ ಸೌಜನ್ಯ ಕೇಸಲ್ಲಿ ಏನು ಯೋಗೀಶ್ ಅಯ್ಯೋ ಇದ್ದಾನೆ ಅವನಿಗೆ ಮನೆಯವರಿಗೆ ತಿಳಿಸಬೇಕು ಮತ್ತೊಂದು ಮಗದೊಂದು ಅಂತೇಳಿ ಹೇಳ್ತಾರೆ, ಇನ್ವೆಸ್ಟಿಗೇಷನ್ ಯಾವ ರೀತಿ ನಡೀತಿದೆ ಅಂತ ಹೇಳಿ. ಇವನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಮಾಡಿದಾನೆ ಅಜಿತ್ ಹನುಮಕ್ಕರ್? ಮಾತಾಡ್ತೀನಿ, ಸಪ್ರೇಟ್ ಆಗಿ ಮಾತಾಡ್ತೀನಿ, ಅವನಿಗೆ ಇದೆಯಾ ಮಾಡಿ ನೋಡಿ. ಅವ್ರ ಬಗ್ಗೆ ನನಗೆ ಅಜಿತ್ ಹನುಮಕ್ನವರು ಅವರ ಕಷ್ಟದ ಹೆಂಗೆ ಸ್ಟ್ರಗಲ್ ಮಾಡ್ಕೊಂಡು ಬಂದ್ ಹೈ ಬೆಂಗಳೂರಲ್ಲಿ ಇದ್ದಾಗಿದ್ದರೂ ನನಗೆ ಪರಿಚಯ, ನನಗೆ ಒಳ್ಳೆ ಪರಿಚಯ. ಅವರು ಸ್ಟ್ರಗಲ್ ಮಾಡಿದಂತ ಡೇಸ್ ಗಳನ್ನ ನಾನು ನೋಡಿದ್ದೇನೆ. ಬಟ್ ಯಾಕೆ ಈ ಪ್ರಕರಣದಲ್ಲಿ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದೆ, ಅಮೆರಿಕಕ್ಕೆ ಹೋಗಿ ನಾನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡೆ ಅಂತ ಹೇಳಿದವರು ಅದೇ ಬೆಳ್ತಂಗಡಿ ಕೋರ್ಟ್ ನಲ್ಲಿ ಇರೋ ಡಾಕ್ಯುಮೆಂಟ್ ಅನ್ನ ಯಾಕೆ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ? ನಾನು ಟೀಕೆ ಟಿಪ್ಪಣಿ ಗೇಲಿ ಮಾಡ್ತಾ ಇಲ್ಲ ಅವ್ರನ್ನ. ಅವರು ಒಂದು ಜರ್ನಲಿಸಂ ಬಗ್ಗೆ ಒಂದು ಕಮಿಟ್ಮೆಂಟ್ ಇದ್ದಂತವ್ರು. ಆದ್ರೆ ಎಲ್ಲರೂ ಕೂಡ ನೋಡಿ ಸೌಜನ್ಯ ಪ್ರಕರಣ ಬಂದ್ಮೇಲೆ ಡಲ್ ಆಗಿ ತುಸ್ಸಾಗ್ಬಿಡ್ತಾರೆ. ಯಾಕೆ ಅದು? ಆನಂತರ ಇನ್ನೊಬ್ಬರು ಯಾರು ರಿಟೈರ್ಡ್ DSP ಮೈಸೂರಿನವ್ರು, DSP ರಂಗ ಅಂತ ದೊಡ್ಡದಾಗಿ ಹೇಳ್ತಾ ಇದ್ರು, ಅಪರಾಧಿ ಸಂತೋಷ್ ರಾವ್ ಸಿಕ್ಕಿಬಿದ್ದ. ಮತ್ ಮಾವತನ ಕೇಸ್ನಲ್ಲಿ ಯಾಕಪ್ಪ ಅವ್ನು ಹಿಡ್ಕೊಂಡು ಬಂದಿರ ಅಂತ ಒಬ್ರಾದ್ರು ಕೇಳಿದ್ರ? ಒಬ್ರಾದ್ರು ಕೂಡ ಈ ಕೋರ್ಟ್ ಸರ್ಟಿಫೈಡ್ ಕಾಪಿ ಯಾಕೆ ಒಬ್ರಾದ್ರು ತಗೊಂಡ್ರ? ನೀವ್ ಯಾಕೆ ತಗೊಳ್ಳಿಲ್ಲ? ಇನ್ನೊಬ್ನು ಹೋಗಿದ್ದ, ಬಾಹುಬಲಿ ಬೆಟ್ಟಕ್ಕೆ ಹೋಗಿದ್ದ, ಹೋಗಂತ ಹೇಳ್ರಿ ಈಗಲೂ ಹೋಗ್ತಾನೆ ಕೇಳಿ. ಈಗ ಮಾವತನ ಕೇಸ್ನಲ್ಲಿ ಕೂಡ ಸಂತೋಷ್ ರಾವ್ನೆ ಅಂತ ಹೇಳಿ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಆಣೆ ಮಾಡಿದ್ನಲ್ಲ ಒಬ್ನು, ಬೋಗಸ್ ಫ್ರಾಡ್ MD, ಒಂದು TV ಚಾನಲ್ ಅತ್ತು. ಈಗ ಹೋಗ್ತಾನ, ಹೋಗಂತ ಹೇಳಿ ಈಗಲೂ ಮಾವತನ ಕೇಸ್ನಲ್ಲೂ ಕೂಡ ಸಂತೋಷ್ ರಾವ್ ಅಂತ. ಇದೆಲ್ಲಾನು ಕೂಡ ಸ್ಫಟಿಕದಷ್ಟು ಸ್ಪಷ್ಟವಾಗಿದೆ. ಸಂತೋಷ್ ರಾವ್ನನ್ನ ನೈಜ ಆರೋಪಿಗಳನ್ನ ರಕ್ಷಣೆ ಮಾಡೋದಕ್ಕೆ ಒಬ್ಬ ಏನೋ ಡಮ್ಮಿ ಇಟ್ಬಿಟ್ಟಿದ್ದಾರೆ. ಅದು ಮೊನ್ನೆ ಹೇಳ್ತಾ ಇದ್ರು ತಮ್ಮಣ್ಣ ಶೆಟ್ರು ತುಂಬಾ ಚೆನ್ನಾಗಿ, ಆ ಟೆಂಟ್ ಹೌಸ್ ರುಬ್ಬುಗುಂಡಂತೆ, ಅದ್ ಯಾರು ಕರೀತಾರೆ ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗಿ ರುಬ್ತದಂತದನ್ನ. ಪಾಪ ಇವನ್ನ ಹಂಗೆ ಸಂತೋಷ್ ರಾವ್ನ ಮಾಡ್ಬಿಟ್ಟಿದ್ದಾರೆ. ಅಲ್ಲ ಈಗ ಇದನ್ನ ನಾನ್ ಹೇಳ್ತಾ ಇಲ್ಲ. ಆ ನಂತರ ನೀವು ಏನೇ ಮಾತಾಡೋದಾದ್ರೂ ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡಿ. ಇನ್ನೊಬ್ರು ಪತ್ರಕರ್ತರು ಹೇಳ್ತಿದ್ರು, ಹಕ್ಕಿ ಪಿಕ್ಕಿ ಅವರು ಮಾಡಿದ್ರು, ಮೈಸೂರಲ್ಲಿ ಇದಾರೆ, ಜೈಲಲ್ಲಿ ಇದಾರೆ ಅಂತ ಹೇಳ್ತಾ ಇದ್ರು. ಖ್ಯಾತ ಇನ್ವೆಸ್ಟಿಗೇಷನ್ ಪತ್ರಕರ್ತರಂತೆ. ಇದೇ ಸಿ ವರದಿಯಲ್ಲೇನೆ ಇದೆ, ಅವ್ರದ್ದು ಯಾರ್ದು ಪಾತ್ರ ಇಲ್ಲ ಅಂತೇಳಿ ಇದೇ ಸಿ ರಿಪೋರ್ಟ್ ಅಲ್ಲೇನೆ ಇದೆ. ಪೊಲೀಸರು ಹೇಳಿದ್ದು ಅದು ಕೂಡ ನೋಡಿ, ಹಕ್ಕಿ ಪಿಕ್ಕಿಗಳದ್ದು ಕೂಡ ಒನ್ಸ್ ಅಗೇನ್ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಸುಮ್ನೆ ಅವರು ಸಿಡಿಯಲ್ಲಿ ಬರೀತಾರೆ, ಅಲ್ಲಿ ನಾನು ಮೈಸೂರು ಜೈಲಿಗೆ ಹೋಗಿದ್ದೆ, ಪಕ್ಷರಾಜಪ್ಪ PC-ಗಳು ಬರೀತಾರೆ. ಸುಮ್ನೆ ಒಂದು ಕೇಸ್ ಡೈರಿ ಏನಾದ್ರು ಮಾಡಿ ತುಂಬಿಸ್ಬೇಕಾಗಿರ್ತದೆ. ಪಕ್ಷರಾಜಪುರಕ್ಕೆ ಹೋದೆ, ಅಲ್ಲಿ ಮಂಜು, ಇಂದ್ರ ಮತ್ತು ಯಾರು ಕಾದಲ್ಲನ್ ಅಂತ 3 ಜನರ ಮೇಲೆ ಸಸ್ಪೆಕ್ಟ್ ಮಾಡ್ತಾರೆ. 3 ಜನ ಹಕ್ಕಿ ಪಿಕ್ಕಿ ಅವ್ರನ್ನ ಸಸ್ಪೆಕ್ಟ್ ಮಾಡ್ತಾರೆ. ಸಸ್ಪೆಕ್ಟ್ ಮಾಡಿ ಏನ್ ಮಾಡ್ತಾರೆ, ಅವ್ರನ್ನ ಹುಡುಕ್ದಂಗ್ ಮಾಡುದು, ಅವ್ರನ್ನ ಏನೋ ಇನ್ವೆಸ್ಟಿಗೇಷನ್ ಸುಮ್ನೆ ದಿನ ಒಂದು ಏನಾದ್ರು ಸಿಡಿ ತುಂಬಬೇಕು. ಕೊನೆಗೆ ಏನ್ ಬರೀತಾರೆ, ಯಾರ ಪಾತ್ರ ಇಲ್ಲ ಅಂತ ಬರೀತಾರೆ ಇಷ್ಟೇ. ಇಲ್ಲಿ ಇವ್ರು ಖ್ಯಾತ ಪತ್ರಕರ್ತರು ಉಪ್ಪಿನಕಾಯಿ ನೆಕ್ಕಿ ಕ್ವಾರ್ಟರ್ ಉಪ್ಪಿನಕಾಯಿ ನೆಕ್ಕಿ ಹೇಳ್ತಾರಲ್ಲ, ಡೊಂಕು ಮಾತು ಹೇಳ್ತಾರಲ್ಲ, ಹಕ್ಕಿ ಪಿಕ್ಕಿ ಮೈಸೂರು ಜೈಲಿನಲ್ಲಿ ಇದಾರೆ ಅಂತ ಹೇಳ್ತಾರಲ್ಲ. ಹಕ್ಕಿ ಪಿಕ್ಕಿ ಅಂದ್ರೆ ಯಾರು? ಹಂಗಿದ್ರೆ ರಾಜೇಂದ್ರ ಹಕ್ಕಿ ಪಿಕ್ಕಿ, ಉದಯ್ ಹಕ್ಕಿ ಪಿಕ್ಕಿ, ಮಲ್ಲಿಕ್ ಹಕ್ಕಿ ಪಿಕ್ಕಿ, ಧೀರಜ್ ಹಕ್ಕಿ ಪಿಕ್ಕಿ, ಹರ್ಷೇಂದ್ರ ಹಕ್ಕಿ ಪಿಕ್ಕಿ, ವೀರೇಂದ್ರ ಹಕ್ಕಿ ಪಿಕ್ಕಿ, ಇವರೇ ತಾನೇ ಹಕ್ಕಿ ಪಿಕ್ಕಿ ಇರೋರು. ಈ ಹಕ್ಕಿ ಪಿಕ್ಕಿಗಳನ್ನ ನೋಡಿದೆ ಪಾಪ ಆ ಸಮುದಾಯದ ಮೇಲೆ ಪಾಯಿಂಟ್ ಔಟ್ ಮಾಡ್ತಾರೆ. ಪ್ರತಿಯೊಂದು ಇದೆ, ಎದ್ದು ಕಣ್ಣಿಗೆ ಕಾಣುವಂತಾನೆ ಕಾಣಿಸ್ತಾ ಇದೆ. ಆದ್ರೂ ನಮಗೆ ಹೇಳ್ತಾರೆ ಇವ್ರು ಸುಮ್ನೆ ಇದ್ರಲ್ಲಿ ಏನಾದ್ರು ಷಡ್ಯಂತ್ರ ಇದೆಯಾ? ಲೆಟ್ ಅಸ್ ಬಿ ವೆರಿ ಫ್ರಾಂಕ್. ಏನಾದ್ರೂ ನಾವು ಷಡ್ಯಂತ್ರ ಮಾಡ್ತಾ ಇದೀವಾ? ಸಿ ರಿಪೋರ್ಟ್ ಬರ್ದಿದ್ ನಾವಾ? ಮಹೇಶ್ ಶೆಟ್ಟರ್ ಬರ್ದಾರ ಸಿ ರಿಪೋರ್ಟ್? ಮಡ್ಡಣ್ಣವ್ರು ಬರ್ದ್ರ? ತಮ್ಮಣ್ಣ ಶೆಟ್ಟರ್ ಬರ್ದ್ರ? ಯಾರು ಬರ್ದ್ರು ಸಿ ರಿಪೋರ್ಟ್? ಪೊಲೀಸರೇ ತಾನೆ. ಅವರು ಮಾಡಿದರಲ್ಲಿನೇ ಸಿಕ್ಕಾಕೊಂಡಿದ್ದಾರೆ. ಅವ್ರು ಕೊಟ್ಟಂತ ವರದಿಯಲ್ಲಿನೇ. ಯಾಕಂದ್ರೆ ಸಿ ರಿಪೋರ್ಟ್ ಬರ್ದು ಇನ್ನೂ ಗೊತ್ತಿರ್ಲಿ ನಿಮಗೆ, ಸಿ ರಿಪೋರ್ಟ್ ಬರ್ದಿದ್ದು ಯೋಗೀಶ್ ಅಲ್ಲ. 2015 ರಾಜೇಂದ್ರ ಯಾರದು ಭಾಸ್ಕರ ಇದ್ದಿದ್ದಿಲ್ಲ. ಅವರು ಪಣಂಬೂರ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿರ್ತಾರೆ, ಪಣಂಬೂರಿಗೆ ಹೋಗಿರ್ತಾರೆ. ಅವ್ರು ಹೊಸ ಇನ್ಸ್ಪೆಕ್ಟರ್ ಬಂದವರು ಹಿಂದೆ ಮಾಡಿದವ್ರು ನಾನೇ ಯಾಕೆ ಸಿಕ್ಕಾಕೊಳ್ಳಿ, ನಾಳೆ ಎನ್ಕ್ವೈರಿ ಕಮಿಷನ್ ಆದ್ರೆ ನನಗೆ ಯಾಕೆ ಶಿಕ್ಷೆ ಆಗುತ್ತಂತೆ ಆಸ್ ಇಟ್ ಇಸ್ ಬರ್ದು ಕೊಟ್ಟಿದ್ದಾರೆ. ಇಷ್ಟೇ ಆಗಿರೋದು. ಸಿ ರಿಪೋರ್ಟ್ ಬರ್ದಿದ್ದು ಭಾಸ್ಕರ್ ಆಗ್ಲಿ ಯೋಗೀಶ್ ಬರ್ದಿಲ್ಲ. ಆನಂತರ ಮಾವುತನ ಕೇಸ್ನಲ್ಲಿ ಒಂದು ಇದನ್ನಿದೆ. ಮಾವುತನ ಪ್ರಕರಣ ಆದಾಗ ಲಿಂಗಪ್ಪ ಅಂತ ಇದ್ರು ಇನ್ಸ್ಪೆಕ್ಟರ್. ಅವರು ಕೊಲೆ ಆದಾಗ ಬೆಂಗಳೂರಲ್ಲಿ ಇರ್ತಾರೆ. ಬೆಂಗಳೂರಲ್ಲಿ ಒಂದು ಲೋಕಾಯುಕ್ತ ಕೇಸನ್ನ ಅಟೆಂಡ್ ಮಾಡಕ್ ಪ್ರಾಧಿಕಾರಕ್ಕೆ ಹೋಗಿರ್ತಾರೆ. ಅವಾಗ ಕೊಲೆ ಆಗುತ್ತೆ.
ಅಲ್ಲಿಂದಾನೇ ಅವರು ಇಲ್ಲಿ ಒಂದು ಟೀಮ್ ಇರ್ತದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲರೂ ಒಂದೇ ತರ ಇರಲ್ಲ. ಇನ್ಸ್ಪೆಕ್ಟರ್ ಹೇಳ್ದಂಗೆ ಕೇಳುವಂತ ಒಂದಿಷ್ಟು PC ಗಳಿರ್ತಾರೆ, ASI ಗಳಿರ್ತಾರೆ. PSI ಹೇಳ್ದಿದ್ದೇ ಒಂದು ಟೀಮ್ ಇರ್ತದೆ, PSI ಹೇಳ್ದಂಗೆ ಕೇಳಿರ್ತದೆ. ಕಲೈಮಾರ್ ಅಂತ ಒಬ್ಬ ASI ಆಸ್ ಇಟ್ ಈಸ್ ನಿಷ್ಠಾವಂತವಾಗಿ ವಸ್ತುನಿಷ್ಠವಾಗಿ ರಿಪೋರ್ಟ್ ಬರೆದು ಬಿಡ್ತಾರೆ. ಆ ಜಾಗೆ ನಾರಾಯಣಂದನೇ ಜಾಗೆ ಅಂತ ಬರೆದು ಬಿಡ್ತಾರೆ. ಲಿಂಗಪ್ಪ ಅವ್ರು ಬಂದ್ಮೇಲೆ ಈ ಇದನ್ ಮಾಡಕ್ ಒಪ್ಕೊಳ್ಳಲ್ಲ. ಅವರು ಆನೆಸ್ಟ್ ಆಗಿರ್ತಾರೆ. 2 ದಿನದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರನ್ನ, ಲಿಂಗಪ್ಪ ಅವ್ರನ್ನ. ತಿಳ್ಕೊಳ್ಳಿ ಇದನ್ನ. ಲಿಂಗಪ್ಪ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಆಮೇಲೆ ಇವ್ರು ಹೇಳ್ದಂಗೆ ಕುಣಿಯುವಂತ ಇನ್ನೊಬ್ಬ ಇನ್ಸ್ಪೆಕ್ಟರ್ ತರ್ತಾರೆ. ಅವಾಗ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಭಾಸ್ಕರ್ ಇಲ್ಲಿವರೆಗೆ ಇರುವವರೆಗೆ ಎಲ್ಲ ಸ್ಟಾರ್ಟ್ ಆಗಿದೆ. ಸುಳ್ಳು ಅಕ್ಕಿ ಪಿಕ್ಕಿ, ಸಂತೋಷ್ ರಾವ್, ಯೋಗೀಶ್, ಭಾಸ್ಕರ್ ರಾವ್ ಒಳ್ಳೆ ಬಲೆ ಜೋಡಿ ಇದ್ದಾಗೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ಬಲೆ ಜೋಡಿ ಇದ್ದಾಗ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಸಂತೋಷ್ ರಾವ್ ಹಾಕಿದ್ರು, ಅಕ್ಕಿ ಪಿಕ್ಕಿ ಅವ್ರನ್ನ ಇದ್ರ ಮಾಡಿದ್ರು. ಯಾವಾಗ ಇವ್ರು ಟ್ರಾನ್ಸ್ಫರ್ ಆಗ್ತಾರೆ, ನೆಕ್ಸ್ಟ್ ಇನ್ನೊಬ್ಬ ಆಫೀಸರ್ ಬಂದಾಗ ಇದು ಏನು ಅಲ್ಲ ಅಂತ ಬರ್ಸಿ ರಿಪೋರ್ಟ್ ಕೊಟ್ಬಿಡ್ತಾರೆ. ಇದು ಆಗಿರೋದು. ಅಲ್ಲ, ಈಗ ಯಾರು ಹೇಳ್ತಾ ಇಲ್ಲ. ಯೋಗೀಶನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು, ದಾಖಲೆಗಳನ್ನ ತೋರಿಸಿ ಹೇಳ್ತಾ ಇದ್ದೀನಿ ನಾನು. ಅಲ್ಲಲ್ಲ, ಈಗ ಯೋಗೀಶನ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು ಸರ್ಕಾರಕ್ಕೂ ಕೂಡ ಮನವಿ ಮಾಡುವಂಥದ್ದು, ಪರಮೇಶ್ವರ್ ಅವ್ರಿಗೂ ಮನವಿ ಮಾಡುವಂಥದ್ದು, ಸಿದ್ದರಾಮಯ್ಯರವ್ರಿಗೂ ಮನವಿ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಕೋರ್ಟೇ ಹೇಳಿದೆ ಸರ್, ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಆಫೀಸರ್ದು ತಪ್ಪಿದೆ ಅಂತ ಹೇಳಿ ಸ್ಪಷ್ಟವಾಗಿ. ನನ್ನ ಅಭಿಪ್ರಾಯದ ಪ್ರಕಾರ PSI ಯೋಗೀಶ್ ಅವ್ರನ್ನ ಮತ್ತು ಆಗಿನ ಇನ್ಸ್ಪೆಕ್ಟರ್ ಆದಂತ ಭಾಸ್ಕರಯ್ಯ ಅವ್ರನ್ನ ಈ ಪ್ರಕರಣದಲ್ಲಿ ಅವ್ರನ್ನೂ ಆರೋಪಿಗಳನ್ನ ಮಾಡಿ ಡಿಪಾರ್ಟ್ಮೆಂಟ್ ನಿಂದ ಟರ್ಮಿನೇಟ್ ಮಾಡ್ಬೇಕು. ಅವ್ರನ್ನ ಆರೋಪಿಗಳು ಅಂತ ಹೇಳಿದ್ರೆ ಈ ಇದರ ಷಡ್ಯಂತ್ರದಲ್ಲಿ ಸಾಕ್ಷಿನಾಶ 201 ನಲ್ಲಿ ಅವ್ರನ್ನು ಫಿಕ್ಸ್ ಮಾಡ್ಬೇಕಾಗುತ್ತೆ. ಅವ್ರನ್ನು ಫಿಕ್ಸ್ ಮಾಡಿ ಈಕ್ವಲ್ ಗಿಲ್ಟ್ ಅಂದ್ರೆ ಸಮವಾದಂತಹ ಅಪರಾಧ ಕೃತ್ಯವನ್ನ ಇವ್ರ ಮೇಲೂ ಕೂಡ ಹೊರಿಸಿ ಇಲಾಖೆಯಿಂದ ಮೊದಲು ಇವ್ರನ್ನ ಟರ್ಮಿನೇಟ್ ಮಾಡಿ ಇವ್ರನ್ನ ಜೈಲಿಗೆ ಕಳಿಸ್ಬೇಕು. ಇವ್ರನ್ನು ಯಾರು ಅತ್ಯಾಚಾರಿಗಳಿಗೆ ಏನು ಶಿಕ್ಷೆ ಸಿಗುತ್ತೆ ಅದಕ್ಕೆ ಸಮಾನವಾದಂತ ಶಿಕ್ಷೆ ಈ ಇಬ್ಬರು ಅಧಿಕಾರಿಗಳಿಗೂ ಕೂಡ ಕೊಡ್ಲೇಬೇಕಾಗುತ್ತೆ. ಸರಿಯಾದ ತನಿಖೆ ನಡೆದ್ರೆ, ಸರಿಯಾದ ಸ್ಟ್ರಿಕ್ಟ್ ಆಗಿ ಪೊಲಿಟಿಕಲ್ ವಿಲ್ ಇದ್ರೆ, ಒಂದು ರಾಜಕೀಯ ಇಚ್ಛಾಶಕ್ತಿ, ಇಲಾಖೆಯಲ್ಲಿ ಒಂದು ಹಾನೆಸ್ಟ್ ಕಮಿಟ್ಮೆಂಟ್ ಇದ್ರೆ ಅವ್ರು ಮಾಡ್ಲೇಬೇಕು. ಕಣ್ಣು ಮುಂದೆ ಇದೆ ರೀ, ಕಣ್ಣು ಮುಂದೆ ಕಾಣ್ತಾ ಇದೆ. ಮಾವುತನ ಕೇಸ್ನಲ್ಲಿ ಹಾಕಿದ್ರೆ ಅವನ್ನ, ಇದರ ಮಾವುತ ಕೇಸ್ನಲ್ಲಿ DNA FSL ರಿಪೋರ್ಟ್ ಬಂದ್ಬಿಟ್ಟಿದೆ ಅವನಲ್ಲ ಅಂತ. ಸೌಜನ್ಯ ಕೇಸ್ನಲ್ಲಿನೂ ಕೂಡ ಸಂತೋಷ್ ರಾವ್ ಅಲ್ಲ ಅಂತ ಬಂದ್ಮೇಲೆ ಸಂತೋಷ್ ರಾವ್ ತೆಗಿಬೇಕಿತ್ತಾನೆ, ನಿಜವಾದ ಅಪರಾಧಿಗಳನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕಿತ್ತಾನೆ, ಮಾಡ್ಲೇ ಇಲ್ಲ. ಪ್ರತಿಯೊಂದನ್ನು ಕೂಡ ಇದರಲ್ಲಿ ಆಗ ಇದ್ದಂತ PSI ಅವರಾಗ್ಲಿ CPI ಅವರಾಗ್ಲಿ ಇಬ್ಬರನ್ನು ಕೂಡ ಅದರಲ್ಲಿ ಪಾತ್ರಧಾರಿಗಳು. ಕಾನ್ಸ್ಪಿರಸಿಯಲ್ಲಿ ಅವರು ಕೂಡ ಇದ್ದಾರೆ. ಅವ್ರನ್ನು ಕೂಡ ಶಿಕ್ಷೆಗೆ ಗುರಿಪಡಿಸಲೇಬೇಕಾಗತ್ತೆ, ಅವ್ರನ್ನು ಕೂಡ ಅಕ್ಯೂಸ್ಡ್ ಮಾಡ್ಲೇಬೇಕಾಗತ್ತೆ. ಹಾಗಾದ್ರೆ ನಾಡಿದ್ದು 2 ತಾರೀಕಿಗೆ CBIಗೆ ಈ ವಿಚಾರ ಕೂಡ ಗೊತ್ತಾಗ್ಲಿ, ಮರು ತನಿಖೆಗೆ ಆದೇಶ, ನೋ ಅಬ್ಜೆಕ್ಷನ್ ಅನ್ನುವಂಥದ್ದು ಕೊಡ್ಲಿ ಅಂತೇಳಿ ನಾನು ಭಾವಿಸ್ತೀನಿ ಸರ್. ಇನ್ನು ಆರ್ಗ್ಯುಮೆಂಟ್ ಮಾಡುವಂಥದ್ದು ಏನು ಇಲ್ಲ. ಇನ್ನು ಆರ್ಗ್ಯುಮೆಂಟ್ ಮಾಡಿದ್ರೆ CBI ಅಲ್ಲಿ ಏನು ಉಳಿಯುತ್ತೆ ಅಂತೇಳಿ ಗೊತ್ತಿಲ್ಲ. CBI ದೊಡ್ಡ ನಗೆಪಾಟ್ಲಿಗೆ ಈಡಾಗಿದೆ ಈ ಪ್ರಕರಣದಲ್ಲಿ. ಇಷ್ಟೆಲ್ಲ ಇದ್ರೂ ಕೂಡ ಒನ್ಸ್ ಅಗೇನ್ ಸಂತೋಷ್ ರಾವ್ನನ್ನೇ ಅವನ ಮೇಲೇನೆ ಅಪೀಲ್ ಹೋಗಿದ್ದಾರೆ ಅಂದ್ರೆ ಬಹುಶಃ CBI ನಷ್ಟು ಭ್ರಷ್ಟ ಸಂಸ್ಥೆ ಇನ್ನೊಂದಿರ್ಲಿಕ್ಕಿಲ್ಲ ಈ ದೇಶದಲ್ಲಿ. CBI ಹ್ಯಾಸ್ ಬಿಕಮ್ ಮೋಸ್ಟ್ ಕರಪ್ಟ್. ಯಾಕೆ ಈ ಸಿಟ್ಟಿಂದ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲೇ ಏನೇ ಒಂದು ಸೆನ್ಸಿಟಿವ್ ಕೇಸ್ ಆದ್ರೆ ಎಲ್ಲಾ ಜನಸಾಮಾನ್ಯರು ನೆನ್ಸ್ಕೊಳ್ಳೋದೇನು CBI ಆಗ್ಲಿ, ಆ ಒಂದು ವಿಶ್ವಾಸ. CBI ವಿಶ್ವಾಸಾರ್ಹತೆ ಇರುವಂತ ಸಂಸ್ಥೆ ಅಂತ ಜನರು ತಿಳ್ಕೊಂಡಿದ್ದಾರೆ. ಆದ್ರೆ CBI ಅಧಿಕಾರಿ ರಾಜು ಅವ್ರು ಹೇಳ್ತಾರೆ, ಇದರಲ್ಲಿ ಆ ಡಾಕ್ಯುಮೆಂಟ್ ನಾನು ನಿಮ್ಗೆ ಕಳ್ಸಿದ್ದೀನಿ, ಮಾಧ್ಯಮಕ್ಕೆ ಕೊಟ್ಟಿದ್ದೀನಿ ನಾನು. ಹೇಳ್ತಾರೆ, ಸಂತೋಷ್ ರಾವ್ ಅವನು ಸೆಪ್ಟೆಂಬರ್ ಕೊನೆ ವಾರದವರೆಗೆ ಶೃಂಗೇರಿಯಲ್ಲೇ ಇದ್ದ ಅಂತ ಸೌಜನ್ಯ ಕೇಸಲ್ಲಿಯೇ ಹೇಳ್ತಾರೆ. ಸೆಪ್ಟೆಂಬರ್ ಕೊನೆ ವಾರ ಅಂತಂದ್ರೆ ಎಲ್ಲಿ ಬಂತು? ಸೆಪ್ಟೆಂಬರ್ 23ರಿಂದ. ನಾ ಗೂಗಲ್ ಇದನ್ನು ಕೂಡ ತರಿಸಿದ, ಮೀನಿಂಗ್ ಆಫ್ ಲಾಸ್ಟ್ ವೀಕ್ ಅಂದ್ರೆ ಏನು ಅಂತ. ತಿಂಗಳ ಕೊನೆಯ 7 ದಿನಗಳು. CBI ಹೇಳುದು ಸರ್, ಇದು CBI ಅಧಿಕಾರಿ DSP ರ್ಯಾಂಕ್ ಇರುವಂತಹ CBI ಅಧಿಕಾರಿ ಹೇಳೋದು, ರಾಜು ಅವರು ಹೇಳುವುದು. CBI ಅವ್ರು ಹೇಳ್ತಾರೆ, ಈ ಮಾವುತನ ಕೇಸ್ನಲ್ಲಿ ಸಂತೋಷ್ ರಾವ್ 21 ದಿನದ ಹಿಂದೆ ಧರ್ಮಸ್ಥಳದಲ್ಲೇ ಇದ್ದ ಅಂತ ಹೇಳ್ತಾರೆ. ಇವರಿಗೆ CBIನವ್ರಿಗೆ 21 ದಿನದ ಹಿಂದೆ ಆದಂತಹ ಘಟನೆಯನ್ನ ಅವಲೋಕನ ಮಾಡ್ಲಕ್ಕಾಗ್ಲಿಲ್ವಾ ಇವರಿಗೆ? ಬರೀ ಒಂದು ಕೇಸ್ ಫೈಲ್ ನೋಡಕ್ಕಾಗ್ಲಿಲ್ವಾ ಇವರಿಗೆ? ಇನ್ನೇನ್ ತನಿಖೆ ಮಾಡಿದಾರು?
CID ಸಿರಿಗೌರಿ ಅವರು ಬಂದಾಗ ಸೌಜನ್ಯಾಳ ಮಾವ ಯಾರು ಜಗದೀಶ್ ಅವ್ರ ಚಿಕ್ಕಪ್ಪ ಜಗದೀಶ್ ಮತ್ತೆ ಈ ಪುರಂದರ್ ಹೇಳ್ತಾರೆ, ಸರ್ ವಾರಜಾಚಾರ್ತಿ ಇದು ಸುಸೈಡ್ ಮಾಡ್ಕೊಂಡಿದ್ದಾಳೆ, ಅದೊಳ್ದು ಅವ್ರದ್ದು ಹೆಣ ಬಿದ್ದಿದೆ ಬಾವಿಯಲ್ಲಿ, ಹೋಗಿ ನಡೆಸ್ರಿ ಇದು ವಿಚಾರಣೆ ಮಾಡ್ರಿ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಹೇಳ್ತಾರೆ. ವಾರಜಾಚಾರ್ತಿ ಸೌಜನ್ಯಾಳನ್ನ ಕೊನೆ ಟೈಮಿಗೆ ನೋಡಿದಂತ ಸಾಕ್ಷಿ ಅವಳು. CBIದವರು ತನಿಖೆ ಮಾಡಕ್ ಬಂದ CIDದವರು ಸಿರಿಗೌರಿ ಬಂದ ತಕ್ಷಣ ಬಾವಿಯಲ್ಲಿ ಅವಳು ಹೆಣ ಕಾಣುತ್ತೆ. ಅದನ್ನ ವಿಚಾರಣೆ ಮಾಡಕ್ಕಾಗಲ್ವಾ ಇವಕ್ಕೆ? ಮಾಡುದೇ ಇಲ್ಲ. ಏನು ಸಂತೋಷ್ ರಾವ್ ಅಷ್ಟು ದೊಡ್ಡ ಪ್ರಭಾವಿನ ಪ್ರಭಾವಿಗಳನ್ನ ಬಚಾವ್ ಮಾಡೋದಕ್ಕೆ ರಕ್ಷಣೆ ಮಾಡೋದಕ್ಕೆ ಇಷ್ಟೆಲ್ಲಾ ನಾಟಕ ಆಡ್ತಾ ಇದ್ದಾರೆ. ಈಗ ನಾವು ಕೇಳಿದ್ರೆ ಇದನ್ನ ಮೊನ್ನೆ ಬಿಡುಗಡೆ ಮಾಡಿದ ತಕ್ಷಣನೇ ನಮ್ಮ ಮೇಲೆ ಸಿಕ್ಕಾಪಟ್ಟಿ ಬೈಗಳು. ಅರೆ ಬಿಡಿ ಬೈಗಳು, ದಾಖಲೆ ಮುಂದಿಟ್ಟಿದ್ದೀನಿ, ಅದ್ರ ಬಗ್ಗೆ ಮಾತಾಡಿ ನೀವು. ಯಾರು ಬೈಗಳು ಸರ್? ಇದೇ ಈ ಡಿ ಗ್ಯಾಂಗ್ನವ್ರದ್ದು ಬೈಗಳು. ಓಕೆ, ಯಾವ ರೀತಿ ಫೋನ್ ಮಾಡಿದ್ರು ನನಗೆ, ನನ್ನ ಹೆಂಡತಿಗೆ, ಮಿಸಸ್ಗೆ ಕೆಟ್ಟದಾಗ ಬೈತಾ ಇದಾರೆ. ಆಯ್ತಪ್ಪ, ಬೈತೀರಾ ಬೈಕೊಳ್ಳಿ, ಅದೆಲ್ಲ ದೇವ್ರಿಗೆ ಬಿಡ್ತೀವಿ ನಾವು. ಹೌದು. ಆದ್ರೆ ದಾಖಲೆಗಳನ್ನ ಮುಂದಿಟ್ಟು ಮಾತಾಡೋದ್ ಮುಂಚೆ ನೀವು ಬಾರಿ ಅದು ದಾಖಲೆ ಇದೆ ನನಗೆ ಹೇಳಿದ್ರು, ನಮ್ಮ ಹತ್ರ ಆ ದಾಖಲೆ ಇದೆ, ನಿಮಗ್ ತೋರಿಸ್ತೀವಿ, ಈ ದಾಖಲೆ ಇದೆ ತೋರಿಸ್ತೀವಿ. ಈಗ ನಾವೇ ಬಿಟ್ಟಿದೀವಿ ಒಂದು ದಾಖಲೆ, ಬನ್ನಿ ಮಾತಾಡಿ. ಇಲ್ಲ ಅಲ್ಲ, ಅವರು ಎಷ್ಟೇ ಬೈಲಿ ಸರ್, ಅವರ ತನವನ್ನೇ ಅವರು ಮಾರುವಂತದ್ದು ಜನರು ಎಲ್ರಿಗೂ ಗೊತ್ತಾಗುತ್ತೆ. ದಾಖಲೆ ಮುಖಾಂತರ ಮಾತಾಡ್ತೀವಿ ಅಂತ ಹೇಳಿದ್ರೆ ಏನಾದ್ರು ಅವರಿಗೆ ಮಾತಾಡೋದ್ರೆ ದಾಖಲೆಯ ವಿರುದ್ಧವಾಗಿ ಅಥವಾ ದಾಖಲೆಗೆ ಈ ರೀತಿ ಇದೆ, ಈ ರೀತಿ ಆಗಿರುವಂತದ್ದು ಅಂತ ಹೇಳಿ ಹೇಳ್ಬೇಕು. ಅದನ್ನು ಬಿಟ್ಟು ಬೈತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ ಏನ್ ನಡೀತಾ ಇದೆ ಅನ್ನುವಂತಹ ವಿಚಾರದಲ್ಲಿ. ಸೊ ಈಗ PSI ಯೋಗೀಶ್ ನಂತವರು ಅಧಿಕಾರಿಗಳು ಖಂಡಿತವಾಗ್ಲೂ ಈ ದೇಶದಲ್ಲೇ ಇರಬಾರ್ದು ಸರ್. ದೊಡ್ಡ ಕಪ್ಪು ಚುಕ್ಕೆ ಪೊಲೀಸ್ ಇಲಾಖೆಗೆ ಯಾವ ರೀತಿಯ ಶಿಕ್ಷೆ ಆಗಬೇಕು ಅಥವಾ ಇವನೊಂದು ದೊಡ್ಡ ಪಾಠ ಆಗಬೇಕು ಸರ್, ಸಮಾಜಕ್ಕೆ ದೊಡ್ಡ ಪಾಠ ಆಗಬೇಕು. ಇಂಥ ಕರಪ್ಟೆಡ್ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾನೆ ಅಂತ ಹೇಳಿದ್ರೆ ಏಸಿಗೆ ಆಗುತ್ತೆ ಸರ್. ಅವನ ಮೈಯಲ್ಲಿ ಏನಾದರೂ ನಾನು ಕಾಕಿ ನೋಡಿದ್ರೆ ಅದರಷ್ಟು ಏಸಿಗೆ ವಿಚಾರ ಬೇರೆ ಯಾವುದೂ ಇಲ್ಲ. ಏನ್ ಹೇಳ್ತೀರಾ ಅಂತ ಹೇಳಿ. ನೋಡಿ, ದರ್ಶನ್ ವಿಚಾರದಲ್ಲಿ ಆಫೀಸರ್ಸ್ ಗಳನ್ನ ಎಷ್ಟು ಹೊಗಳ್ತಾ ಇದ್ದಾರೆ ಹೇಳಿ. ಕರೆಕ್ಟ್. ಆದ್ರೆ ಈ ವಿಚಾರದಲ್ಲಿ ಈ ಧರ್ಮಸ್ಥಳ ಪಾಂಗಳ ಸೌಜನ್ಯ ಕೇಸ್ ವಿಚಾರದಲ್ಲಿ ಇಲ್ಲಿ ಯೋಗೇಶ್ ಜೊತೆಗೆ ಅವರ ಆಗಿದ್ದಂತಹ SP ಅಭಿಷೇಕ್ ಗೋಯಲ್ ಅವರು ಕೂಡ ಆ ನಂತರ ಆ ಟೈಮ್ ನಲ್ಲಿ ಇದ್ದಂತಹ ಗೃಹ ಸಚಿವರು ಯಾರ್ಯಾರು ಬಂದು ಮೀಟಿಂಗ್ ಮಾಡಿ ರಕ್ಷಣೆ ಮಾಡಿದಾರಲ್ಲ, ಎಲ್ಲರನ್ನೂ ಕೂಡ ಹೊಣೆಗಾರರನ್ನಾಗಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಇದ್ದಿದ್ದು ಆರೋಪಿ ಅಂತ ನಿಂತವ್ರಲ್ಲ. ಆರೋಪಿಯ ರಕ್ಷಣೆಗೆ ನಿಂತವ್ರು ಯಾರು? ನಕಲಿ ದೇವ ಮಾನವ. ಎಲ್ಲಾ ಪಾರ್ಟಿಗಳಿಗೂ ಕೂಡ ಫಂಡ್ ಕೊಡುವಂತವನು, ನಡೆದಾಡುವ ಮಂಜುನಾಥ ಅಂತ ಬಿಟ್ಟಿ ಬಿರುದು ಏನು ತೆಗೆದುಕೊಂಡಿದಾರಲ್ಲ. ಈಗ ನೋಡಿ, ಇವು ಎಲ್ಲಾ ರಾಜಕಾರಣಿಗಳು ಬಂದು ಅವ್ರ ಕಾಲು ಹಿಡಿತಾರೆ. ಹಿಂಗಾಗಿ ಇವರು ಅಧಿಕಾರಿಗಳು ಮತ್ತಿನ್ನೇನು ಮಾಡ್ಬೇಕು? ನಿಜವಾಗ್ಲೂ ಕೂಡ ಅವ್ರಿಗೆ ಏನಾದ್ರು ಪೊಲೀಸ್ ಇಲಾಖೆ ಬಗ್ಗೆ ಒಂದು ಕಮಿಟ್ಮೆಂಟ್ ಇದ್ರೆ, ಯೋಗೀಶ್ ಅವರಾಗ್ಲಿ ಆಗಿನ SP ಅವರಾಗ್ಲಿ ಹೆಂಗ್ ಮಾಡ್ತಾ ಇರ್ಲಿಲ್ಲ. ನಿಜವಾಗ್ಲೂ ಕೂಡ ಅತ್ಯಂತ ಘೋರ ಶಿಕ್ಷೆ ಆದಾಗ ಮಾತ್ರ ಜನರಿಗೆ ಪೊಲೀಸ್ ಇಲಾಖೆ ಬಗ್ಗೆ, ಕಾನೂನಿನ ವ್ಯವಸ್ಥೆ ಬಗ್ಗೆ ಒಂದು ನಂಬಿಕೆ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಕೊನೆಯದಾಗಿ ನಾನು ಹೇಳೋದು ಇಷ್ಟೇ. ಈ ಮುಲ್ಲಾ ನಸರುದ್ದೀನ್ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ ನಾನು. ಅವನು ಮುಲ್ಲಾ ನಸರುದ್ದೀನ್ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ. ರಾತ್ರಿ ಹೊತ್ತು ಕೀ ಹುಡುಕ್ತಾ ಇರ್ತಾರಂತೆ. ಅವನು ಸೆಕ್ಯೂರಿಟಿ ನೈಟ್ ರೌಂಡ್ ಮಾಡೋ ಸೆಕ್ಯೂರಿಟಿ ಬಂದ್ ಕೇಳ್ತಾನಂತೆ, ಮುಲ್ಲಾ ಸಾಹೇಬ್ರೆ ಏನ್ ಹುಡುಕ್ತಾ ಇದ್ದೀರಿ? ನಾನು ಚಾವಿ ಹುಡುಕ್ತಾ ಇದ್ದೀನಿ, ಕಳೆದಿದೆ. ಇಲ್ಲಿ ಯಾಕೆ ಹುಡುಕ್ತಾ ಇದ್ದೀರಿ? ಇಲ್ಲಿ ಬೆಳಕಿದೆ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಎಲ್ಲಿ ಕಳ್ಕೊಂಡ್ರಿ ನಿಮ್ ಚಾವಿನ? ನಾನ್ ರೂಮ್ ನಲ್ಲಿ ಎಲ್ಲೋ ಕಳ್ಕೊಂಡಿದ್ದೀನಿ, ಅಲ್ಲಿ ಕತ್ಲೆ ಇದೆ, ಹುಡುಕಾಕ್ ಆಗ್ತಾ ಇಲ್ಲ, ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೀನಿ, ಯಾಕಂದ್ರೆ ಬೆಳಕಿದೆ. ಈ ಕೇಸಲ್ಲಿನೂ ಕೂಡ ಇವರು ಸಂತೋಷ್ ರಾವ್ನ ಅವ್ರ ಪಿಕ್ಕಿ ಅವ್ರನ್ನ ಯಾಕೆ ಹುಡುಕ್ತಾ ಇದಾರೆ ಅಂತ ಹೇಳಿ ಜನಗಳಿಗೆ ತೋರ್ಸಾಕೆ ಏನೋ ಹುಡುಕ್ತಾ ಇದಾರೆ ಪೊಲೀಸರು. ನಿಜವಾಗಿ ಕಳ್ಕೊಂಡಿದ್ದಿದ್ದಿ ಅಲ್ಲಿ ಇದ್ದವ್ರನ್ನ ಕತ್ಲೆಯಲ್ಲಿ ಇಟ್ಬಿಟ್ಟಾರೆ. ಧರ್ಮಸ್ಥಳ ಬೀಡಿನ ಮನೆ ಕೋಣೆಯಲ್ಲಿ ಕತ್ಲೆಯಲ್ಲಿ ಇಟ್ಬಿಟ್ಟಿದ್ದಾರೆ ಅವ್ರನ್ನ, ಯಾರಿಗೂ ಕೂಡ ಕಾಣಿಸ್ಬಾರ್ದು ಅಂತ ಹೇಳಿ. ಎಲ್ಲಿ ಹುಡುಕಿದ್ರೆ ಅಲ್ಲಿ ಎಲ್ಲಿ ಕಳ್ಕೊಂಡಿದೀವಿ ಅಲ್ಲಿ ತಾನೇ ಹುಡುಕ್ಬೇಕು. ಅಪರಾಧಿಗಳು ಎಲ್ಲಿ ಕಳೆದು ಹೋಗಿದ್ದಾರೆ ಅವ್ರನ್ನ ತಾನೇ ಹುಡುಕ್ಬೇಕು. ಸಂತೋಷ್ ರಾವ್ನ 4 ಜನ ನೋಡ್ಲಿ, ಬೆಳಕಲ್ಲಿ ನಾನೇನೋ ಏನೋ ಹುಡುಕ್ತಾ ಇದಾರೆ, ಪೊಲೀಸರು ಏನೋ ಹುಡುಕ್ತಾ ಇದಾರಪ್ಪ, ಪಾಪ ಸಿಕ್ಕೇ ಇಲ್ಲ. ಮಾವತಳಿ ಕೇಸಲ್ಲಿ ಹುಡುಕ್ತಾ ಇದ್ದಾರೆ 11 ವರ್ಷದಿಂದ, ಪಾಪ ಪೊಲೀಸರು ಸಿಕ್ಕೇ ಇಲ್ಲ. ಸೌಂದರ್ಯಜನ ಪ್ರಕರಣದಲ್ಲಿ ಹುಡುಕಿದ್ರು, ಪಾಪ ಸಂತೋಷ್ ರಾವ್ನಿಗೆ ಆಗ್ಲಿಲ್ಲ, ಇನ್ನು ಯಾರಾದರೂ ಪಾಪ ಪೊಲೀಸರು ಸಿಕ್ಕೇ ಇಲ್ಲ. ಅಲ್ಲಿ ಬೆಳಕು ಚೆಲ್ಲೋದು, ಬೆಳಕಿದ್ದಲ್ಲಿ ಹುಡ್ಕಾಳೋದು ಇಷ್ಟೇ. ಕತ್ಲೆ ಇದ್ದಲ್ಲಿ ಹೋಗಿ ಹುಡ್ಕಾಳಕ್ ಆಗ್ತಿಲ್ಲ ಇವ್ರಿಗೆ, ಯಾಕಂದ್ರೆ ಅವರು ಪ್ರಭಾವಿಗಳಿದ್ದಾರೆ, ಕತ್ಲೆ ಕೋಣೆಯಲ್ಲಿ ಕುತ್ಕೊಂಡಿದ್ದಾರೆ ಅವ್ರು.
ಇದು ಆಗಿರೋದು ಅಷ್ಟೇ. ಇವ್ರಿಗೆ ನೋಡಿ ಸರ್, ಟೈಮ್ ಬಂದೇ ಬರ್ತದೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಸಮಯ ಬಂದೇ ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಈ ಮಾತಿಗೆ ಕೆಲವೊಬ್ರು ಗೇಲಿ ಮಾಡ್ತಾರೆ, ಯಾವಾಗ ಯಾವಾಗ ಬರೀ ಹಿಂಗೆ ಹೇಳೋದಾಯ್ತು. ನೋಡಿ, ಪ್ರತಿಯೊಂದಕ್ಕೂ ಒಂದು ಟೈಮ್ ಅಂತ ಇರ್ತದೆ. ಈ ಪ್ರಕರಣದಲ್ಲಿ ಸ್ವಲ್ಪ ದಿನದಲ್ಲಿನೇ ಇವ್ರಿಗೆ ಟೈಮ್ ತುಂಬಿ ಬಂದಿದೆ, ಶಿಕ್ಷೆ ಹಾಗೆ ಆಗುತ್ತೆ. ಆ ಒಂದು ವಿಶ್ವಾಸ ಖಂಡಿತ ನನ್ನಲ್ಲಿದೆ, ಎಲ್ಲರಲ್ಲಿ ಕೂಡ ಇರ್ಲಿ. ಸರ್ ಎಲ್ಲಿದ್ದೀರಾ? ನಾವೀಗ ಭೀಮಾ ತೀರ, ಬಿಜಾಪುರ. ಓಕೆ, ಏನು ಹೋಗಿರುವಂತದ್ದು? ಇಲ್ಲಿ ನಮ್ಮ ಹಳೆ ಸ್ನೇಹಿತರು ಇದ್ದಾರೆ ಭೀಮಾ, ಇಲ್ಲಿ ಇಂಡಿ, ಚಡ್ಚಣ, ಚಳಕಿ, ನಮ್ಮ ಹಳೆ ಸ್ನೇಹಿತರು. ನಾವು ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾಗಿದ್ರು ಕೂಡ ನಮ್ಗ ಆತ್ಮೀಯರು. ಓಕೆ, ಅದಕ್ಕೆ ಎಲ್ಲರೂ ಬಂದಿದ್ದೆ. ಬಹಳ ದಿನ ನಿಂತ ಹೇಳ್ತಾ ಇದ್ರು. ಅಲ್ಲಿ ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಅದ್ರ ಸಲುವಾಗಿ ಭೇಟಿಯಾಗಿ ಬಂದಿದ್ದೆ. ಓಕೆ, ಬಹಳ ವರ್ಷದ ಹಿಂದೆ ಒಬ್ಬನ, ಈ ಚಂದಪ್ಪ ಹರಿಜನ್ ಅಂತ ಬಹಳ ಒಬ್ಬ ಗ್ಯಾಂಗ್ ಲೀಡರ್ ಇದ್ದ, ಚಂದಪ್ಪ ಹರಿಜನ್. ಓಕೆ, ಒಂದು ಪೊಲೀಸ್ ಎನ್ಕೌಂಟರ್ ನಲ್ಲಿ ಹತ್ಯೆ ಆಯ್ತು. ಆ ಟೈಮಿಗೆ ನಾನು ಪ್ರೊಫೆಷನಲ್ ಇದ್ದೆ ಅಲ್ಲಿ. ಆಳಂದಿಂತ್ರ ಆಚೆಗೆ ಇರೋ ಬಾರ್ಡರ್ ಮಹಾರಾಷ್ಟ್ರದಲ್ಲಿ ಎನ್ಕೌಂಟರ್ ಆಯ್ತು. ಮತ್ಪರ್ ಶೆಟ್ಟಿ ಸಾಹೇಬ್ರು ಅವಾಗ ಪ್ರೊಫೆಷನಲ್ ಇದ್ರು ಅವಾಗ ಆ ಟೈಮಿಗೆ. ಆನಂತರ ಎಸ್ ಪಿ ಪ್ರತಾಪ್ ರೆಡ್ಡಿ, ಈಗ ಮನೆ ರಿಟೈರ್ಡ್ ಆದವರು ಅವರು, ಈ ವಾಸ್ ಎಸ್ ಪಿ ಗುಲ್ಬರ್ಗ. ಒಂದು ಎನ್ಕೌಂಟರ್ ಆದ್ಮೇಲೆ ಅವನಿಗೆ ಹೆಂಗಿನ ಒಬ್ನು ಕಾಶಿಮ್ ಅಂತೇಳಿ ಬಹಳಷ್ಟು ದೊಡ್ಡ ರೌಡಿಸಂ ಮಾಡ್ತಿದ್ದ. ಅವನ್ ನಾನು ಅರೆಸ್ಟ್ ಮಾಡಿದ್ದೆ ಇಲ್ಲಿ ಬಿಜಾಪುರಕ್ಕೆ ಬಂದು. ಅದಾದ್ಮೇಲೆ ಅವನು ತಿದ್ಕೊಂಡು ಆಮೇಲೆ ಬಹಳಷ್ಟು ಪರಿವರ್ತನೆ ಆದ್ರು. ಎಲ್ಲ ಪೂರ್ತಿ ಇದು ಭೀಮಾ ತೀರ ಬಹಳ ಹೆಸರು ಮಾಡಿದಂತದ್ದು, ಗಂಡು ಮೆಟ್ಟಿದ ನಾಡು. ಗಂಡು ಏನಂತಾರೆ ಅದಕ್ಕೆ, ಗಂಡು ನದಿ ಅಂತಾರೆ ಭೀಮಾ ನದಿ. ಎಲ್ಲಿವರೆಗೆ ಅಂದ್ರೆ ಅಲ್ಲಿ ಭೀಮಾ ನದಿಯ ಮರಳು ಕೂಡ ಇಟ್ ಇಸ್ ಟೆಸ್ಟೆಡ್ ವೆರಿ ಹೈಲಿ ಸ್ಟ್ರೆಂಥನ್ ಸ್ಯಾಂಡ್ ಅಂತಾರೆ ಅದಕ್ಕೆ. ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿ ಮಾಡ್ಬೇಕಾದ್ರೂ ಕೂಡ ಭೀಮಾ ನದಿಯ ಸ್ಯಾಂಡ್ ಅನ್ನೇ ತಗೊಂಡು ಹೋಗಿದ್ದಾರೆ. ಹೈಯೆಸ್ಟ್ ಸ್ಟ್ರೆಂತ್ ಇರುವಂತ ಸ್ಯಾಂಡ್ ಅದು. ನದಿನೂ ಹಂಗೆ, ನದಿಯಲ್ಲಿರೋ ಮರಳುನು ಹಂಗೆ, ಇಲ್ಲಿಯ ಜನನು ಕೂಡ ಹಂಗೆ, ವೆರಿ ಟಫ್ ಇರುವಂತ ಜನ. ಮತ್ತೆ ಅಷ್ಟೇ ಮುಗ್ಧರು, ಬೇಗ ನಂಬಿ ಬಿಡ್ತಾರೆ. ಸರ್, ಸೌಜನ್ಯ ಪ್ರಕರಣ ಬಗ್ಗೆ ಏನಾದ್ರು ಡಿಸ್ಕಷನ್ ಆಯ್ತಾ? ಹೌದು, ಸಾಕಷ್ಟು ಅವ್ರು ಪ್ರತಿದಿನ ವಿಡಿಯೋ ನೋಡ್ತಿರ್ತಾರೆ. ಅವ್ರು ಅಂತಾರೆ, ಸರ್ ಇಷ್ಟೆಲ್ಲ ಹೋರಾಟ, ಈ ಕಾನೂನು, ಈ ಮಂಗಳೂರು ಮಂದಿಗೆ ಅವ್ರು ಹೇಳೋದು, ಇಷ್ಟ್ಯಾಕೆ ಕಾನೂನು ಅಂತಾರೆ ಸರ್ ಅವರು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಷ್ಟೊಂದು ವೇಟ್ ಮಾಡಲ್ಲ. ನೋಡಿ, ಈ ನೆಲದ ಗುಣ ಹಂಗೆ. ಯಾರಾದ್ರೂ ಕಂಟಿನ್ಯೂಸ್ ಆಗಿ ಅತ್ಯಾಚಾರ ಮಾಡ್ತಾರೆ, ಶೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲೇ ತೆಗೆದು ಬಿಡ್ತಾರೆ ಅಂತ ಎಷ್ಟೋ ಉದಾಹರಣೆಗಳಿದೆ. ಆ ರುಂಡ ಕತ್ತರಿಸಿ ಅದನ್ನ ತಗೊಂಡು ಹೆಮ್ಮೆಯಿಂದ ಬರ್ತಾರೆ. ನಾನೇ ಇವನ್ನ ಕೊಂದಿದ್ದು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮುಂದೆ ಇಡ್ತಾರೆ ಅಂತ ಎಷ್ಟೋ ಉದಾಹರಣೆಗಳಿದೆ. ಒಬ್ನು ಅತ್ಯಾಚಾರಿ ಇದ್ನಂತ ಹೇಳಿದ್ರೆ, ನಿರಂತರವಾಗಿ ಅವನು ಶೋಷಣೆ ಮಾಡ್ತಾ ಇದ್ದ ಹೇಳಿದ್ರೆ ಅವ್ನು ಮುಗಿಸ್ಬಿಡ್ತಾರೆ. ಕೋರ್ಟು ಕಚೇರಿ ಆಮೇಲೆ ಯಾರು ಕೊಂದಿರ್ತಾರೆ ಅವ್ನ್ CC ಕ್ಯಾಮ್ರಾ ಹುಡುಕ್ರಿ ಅಂತ ಹೇಳ್ತಾರೆ, ಅವನ ಮೇಲೆ ತನಿಖೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಆ ತರ ಭೂಮಿ ಇದು. ಇಲ್ಲಿ ಸಹಿಸ್ಕೊಳ್ಳೋದಲ್ಲ. ಅಲ್ಲಿ ಕರಾವಳಿ ಭಾಗದಲ್ಲಿ ಜನ ಬಹಳಷ್ಟು ಲಾ ಮೈಂಡೆಡ್, ಅಂದ್ರೆ ಕಾನೂನಿನ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿದ್ದಾರೆ. ಅದು ಒಳ್ಳೇದೇ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ಒಂದೊಂದು ಮಣ್ಣಿಗೆ ಒಂದೊಂದು ಗುಣ ಇರ್ತದೆ. ಕರಾವಳಿ ಭಾಗದಲ್ಲಿ ಮಲೆನಾಡಿನಲ್ಲಿ ನಾನು ನೋಡಿದ್ನಲ್ಲ, ಪ್ರತಿಯೊಂದನ್ನು ಕೂಡ ಕಾನೂನು ಆದ್ರೆ ಅದು ಒಳ್ಳೇದೇ. ಆದ್ರೆ ಈ ಅತಿರೇಕಕ್ಕೆ ಹೋದಾಗ ಯಾವಾಗ ಕಾನೂನು ಕೂಡ ಕೆಲಸ ಮಾಡೋದಿಲ್ಲ, ಅವಾಗ ಈ ಕಡೆ ಜನ ಏನ್ ಮಾಡ್ತಾರೆ, ದೇ ಟೇಕ್ ದೇರ್ ಓನ್ ಡಿಸಿಷನ್. ತಂಗಿ ಮೇಲೆ ಕಣ್ಣು ಹಾಕಿದ ಅಂತ ಹೇಳಿ ಕೊಂದು ಹಾಕಿದ್ದಿದೆ. ಹೌದಾ? ಬರೀ ಕಣ್ಣು ಹಾಕಿದ ಅಂತ ಹೇಳಿ ಕೊಂದು ಹಾಕಿದ್ದಿದೆ. ಬಹಳಷ್ಟಿದೆ ಉದಾಹರಣೆ. ತಾಯಿ ಮೇಲೆ ಅತ್ಯಾಚಾರ ಮಾಡಿದ ಅಂತ ಹೇಳಿ ಕೂಡ ರುಂಡ ಕಡ್ಕೊಂಡು ಚೀಲದಲ್ಲಿ ಹಾಕೊಂಡು ಪೊಲೀಸ್ ಸ್ಟೇಷನ್ ಬಂದು ತಂದು ಕೊಟ್ಟಿದ್ದು ಉದಾಹರಣೆ ಇದೆ. ಕೇಸು ಎಲ್ಲ ಆಮೇಲೆ ಹಾಗೆ ಆಗ್ತದೆ. ಮೊದಲು ನಮ್ಮ ನ್ಯಾಯಾಲಯದ ತೀರ್ಮಾನ ಮಾಡೋಣ ಅಂತಾರೆ ಜನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.